ನಮಸ್ಕಾರ. ಮಹಾಬ್ರಾಹ್ಮಣ ವಾಚನ ವ್ಯಾಖ್ಯಾನ ಉಪನ್ಯಾಸ ಕಾರ್ಯಕ್ರಮದ 5ನೇ ದಿವಸ. ಇನ್ನೇನು ಉಳಿದಿರೋದು 2 ದಿವಸ ನಮಗೆ. ಶುಕ್ರವಾರ ಶನಿವಾರಕ್ಕೆ ಈ ಕಾರ್ಯಕ್ರಮ ಮುಗಿಸೋಗ್ತದೆ. ಇವತ್ತು ವಾಚನದಲ್ಲಿ ಇರುವಂಥವರು ಕುಮಾರಿ ತನುಶ್ರೀ ಆರ್. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕೋರ್ತಾ ಇದ್ದೀನಿ. ಸರಸಿ ಜೋದ್ಭವನರಸಿ ಹರಸೋ ಸರಸವಾಗಿಹ ಪದಗಳನ್ನು ನಾ ಸರಸರನೆ ಬರೆವಂತೆ ಬುದ್ಧಿಯ ನೀ ಪ್ರಚೋದಿಸುತ್ತಾ ಸರಸತಿಗೆ ದಯೆ ತೋರಿಸುತ್ತಾ ಬೇಸರಿಸದೆ ಕರಪಿಡಿಯೇ ನಾನನುಸರಿಸುವಂತೆ ಆ ಭಾಮಿನಿಯ ನಿಯಮಗಳ ಸುಭಗತೆಯ ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದು ಕುವರ ಗಣಪನನ್ನು ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ, ತಾಯಿ ಶಾರದೆಯನ್ನು 2 ಅಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸುತ್ತಾ ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಎದುರಿಗಿರುವಂತಹ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈ ಮಹಾಪ್ರಯಾಣದ ಜೊತೆಗೆ ಭಾನುವಾರದಿಂದ ಇಲ್ಲಿಗೆ ಕ್ರಮಿಸಿದ್ದೇವೆ. ಎಷ್ಟೆಲ್ಲ ಏರಿಳಿತಗಳು ಒಬ್ಬ ಮನುಷ್ಯ ಬ್ರಹ್ಮಜ್ಞಾನಿ ಆಗುವ ಹೊತ್ತಿಗೆ ಅನ್ನೋದರ ಒಂದು ಸಣ್ಣ ಪರಿಚಯ ನಮಗಂತೂ ಖಂಡಿತ ಆಗಿದೆ. ಬ್ರಹ್ಮಜ್ಞಾನ ಅನ್ನುವಂಥದ್ದು ಸುಮ್ಮನೆ ಸಿಕ್ಕೋದಲ್ಲ, ಅಥವಾ ಬ್ರಹ್ಮಜ್ಞಾನಿಗಳನ್ನು ಸದಾ ಆನಂದದಲ್ಲಿರೋರನ್ನು, ಜಗತ್ತಿನ ಪರಿವೇ ಇಲ್ಲದೆ ಇರೋರನ್ನು ನಾವು ನೋಡುವ ದೃಷ್ಟಿಕೋನವನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಿಸ್ಕೊಳ್ಬೇಕು ಅನ್ನುವಂಥದ್ದು ಇದನ್ನು ನೋಡಿದಾಗ ನಮಗೆ ಅರ್ಥ ಆಗತ್ತೆ. ಅದಲ್ಲದೆ ದೇವರು ಅವರು ಮಾಡಿರುವಂತಹ ಅತಿ ದೊಡ್ಡ ಪ್ರಯತ್ನ ಅಂಥೇಳಿ ಅಂದರೆ ಅಲ್ಲಲ್ಲಿ ಅವರು ತಂದಿಟ್ಟಿರುವಂಥ ವಾಕ್ಯಗಳು ಚಿಕ್ಕ ಚಿಕ್ಕ ವಾಕ್ಯಗಳು, ಆದರೆ ಬದುಕನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಬಹಳ ದೊಡ್ಡ ಮಾರ್ಗದರ್ಶನವನ್ನು ಮಾಡ್ತವೆ. ನಿನ್ನೆ ನಾವು ನಿಲ್ಲಿಸಿದ್ದ ಭಾಗ, ಒಂದು ಹೂವು ಹುಟ್ಟಬೇಕಾದ್ರೆ ಅದರ ಗರ್ಭದಲ್ಲಿ ಕಾಯಿ ಇದ್ದೇ ಇರುತ್ತೆ. ಕಾಯನ್ನು ಇಟ್ಟೇ ಹೂವನ್ನು ಮೇಲಿನಿಂದ ಇಲ್ಲಿಗೆ ಕಳಿಸೋದು. ವೈಜ್ಞಾನಿಕ ಪ್ರಕ್ರಿಯೆಗಳನ್ನು ಏನನ್ನೇ ಹೇಳಿದ್ರೂ ಕೂಡ ಹೂವಿನೊಳಗೆ ಕಾಯಿನ ಗುಣವನ್ನು, ಕಾಯಿನ ಬೀಜಗಳನ್ನು ಇಡದೆ ಒಂದು ಹೂವು ಅರಳೋದಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ದೊಡ್ಡ ಸತ್ಯ. ಎಷ್ಟೇ ಅನುಮಾನಗಳು ಬಂದರೂ ಕೂಡ ಇದೇ ಸತ್ಯ. ಹಾಗೆ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ನಾವು ಕಾಣದ, ನಮ್ಮ ಅರಿವಿಗೆ ಬಾರದ, ಆದರೆ ಅನುಭಾವದ ಜಗತ್ತಿಗೆ ನಿಲುಕುವ ಒಬ್ಬ ಅಂಬಿಗ ಇರ್ತಾನೆ. ಹಾಗಾಗಿಯೇ ನಾವು ಕೂತ ದೋಣಿ ಎಷ್ಟೋ ಕಡೆ ಅದು ಮುಳುಗ್ತಾ ಇದೆ ಅಂದಾಗಲೂ ಅವನೇ ಬಂದು ನಿಂತು, ಯಾರದ್ದೋ ಮುಖಾಂತರ, ದೇಹಗಳು ಮಾತ್ರ ಬೇರೆ ಆಗತ್ತೆ ಅಲ್ಲಿ ಅಷ್ಟೆ, ಬಂದು ಆ ನಾವೆಯನ್ನು ದಡಕ್ಕೆ ನಿಲ್ಲಿಸ್ತಾನೆ. ಹಾಗಾಗಿಯೇ ಪರಶುರಾಮರಿಗೆ ವಿಶ್ವಾಮಿತ್ರರು ಹೇಳಿದ್ದು, ಮೃತ್ಯುದೂತನಾಗಿ ಹೊರಟಿದ್ದೀಯ ಜಗತ್ತಿನಲ್ಲಿ ಅಂತ ಆದಮೇಲೆ
ಯಾವ ಹೆಣ್ಣು ಮಗು ಯಾರನ್ನ ಮದುವೆ ಆಗತ್ತೆ ಅನ್ನೋದು ಬಹಳ ಸ್ವಲ್ಪ ದೂರ ಇಟ್ಕೊಂಡಿರೋಂಥ ಪ್ರಶ್ನೆ. ನೋಡೋಣ ಅದನ್ನು ಅಂತ ಹೇಳಿ ಕಳಿಸ್ತಾರೆ. ಅದಾದಮೇಲೆ ವಿಶ್ವಾಮಿತ್ರರು ಕೂತು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅವರು ನೋಡಿಕೊಳ್ತಾ ಇದ್ದಾರೆ. ಅವರಿಗೆ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಇದುವರೆಗೆ ಅವರು ಕಾಣದ ಕೈಯನ್ನು ಕುರಿತು ಯೋಚನೆ ಮಾಡ್ತಾ ಇರಲ್ಲ. ಎದುರುಗಡೆ ಬಂದವರು, ಮೊದಲು ಬಂದದ್ದು ನಂದಿನಿ, ವಸಿಷ್ಠ, ವಾಮದೇವ, ಹೀಗೆ ಅನೇಕ ಜನ ಬಂದರು. ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅದನ್ನು. ಮೇನಕೆಯನ್ನು ಬೇಕಾದರೆ ಕೊನೆಯವರೆಗೆ ಇರಿಸ್ಕೋಬೋದಾಗಿತ್ತು. ಇಂದ್ರನಿಗೆ ಕೇಳಿದರೆ ವಿಶ್ವಾಮಿತ್ರನಂತಹ ಒಬ್ಬ ಮುನಿ ಆ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಇಂದ್ರ ಅದಕ್ಕೆ ಒಪ್ಕೊಳ್ತಿದ್ದ, ಅಥವಾ ತಪೋಧನವನ್ನು ಕೊಟ್ಟು ಆಕೆಯನ್ನು ಇರುವಂತೆ ಮಾಡಬಹುದಾಗಿತ್ತು. ಅದೂ ಕೂಡ ಸಾಧ್ಯತೆ ಇತ್ತು. ಆದರೆ ಇದು ಏನೋ ಭಾವ ಮನಸ್ಸಿಗೆ ಬಾರದೆ ಅವ್ರು ಏನು ಮಾಡಿದ್ರು, ಅವರನ್ನು ಬಿಟ್ಕೊಟ್ಬಿಟ್ರು. ಮೇನಕ್ಕೆ ಎದ್ಲು. ಹುಟ್ಟಿದ ದಿನವೇ ಆ ಮಗು ಚರ್ಮ ಆ ಎದೆಗೆ ಸ್ಪರ್ಶವಾದ ತಕ್ಷಣ ಅವಳಿಗೆ ಅನಿಸಿದ್ದು ಇದೊಂದು ಮನುಷ್ಯರ ಮಗು, ಇದು ನನಗೆ ಬೇಡ ಅಂತ. ಹಾಗೆ ಬಿಟ್ಟು ಹೋದ ಮಗುವನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೂ ಅವರು ಎಲ್ಲಿಗೂ ಕಳಿಸಿಲ್ಲ. ಆ ಮಗುವನ್ನು ಮತ್ತೆ ಅಮೃತತ್ವವನ್ನು ಆರೋಪಿಸಿ ಅದರ ಹಸಿವನ್ನು ತಣಿಸಿದ್ದಾರೆ. ಮೇನಕ್ಕೆ ಹೋದರ ಬಗ್ಗೆ ಅವರಿಗೆ ಯಾವ ತುಂಬ ಗಾಢವಾದ ಚಿಂತನೆಯು ಏನು ಬರ್ತಾ ಇಲ್ಲ. ಅದು ಹೇಗಿದ್ದರೂ ಅವರು ಅಂದರೆ ಪಕ್ವವಾದ ಫಲವನ್ನು ಬಿಟ್ಟು ತನ್ನ ಪಾಡಿಗೆ ತಾನು ತೆಪ್ಪಗಿರುವ ಮರದಂತೆ. ಒಂದು ಮರ ಸಾವಿರಾರು ಹಣ್ಣುಗಳು ಬಿಡುತ್ತೆ. ಮಾವಿನ ಮರ ಪ್ರತಿ ವರ್ಷವೂ ಬಿಡುತ್ತೆ. ಮರ ಅದನ್ನು ಏನೂ ಕೂಡ ಅಂದ್ಕೊಳ್ಳೋದಿಲ್ಲ. ಇಂತಹ ಮರವನ್ನು ಬೃಹದಾರಣ್ಯಕ ಉಪನಿಷತ್ತು ಮತ್ತು ಗೀತೆ ಎರಡೂ ವಿವರಣೆಯನ್ನು ಕೊಡುತ್ತವೆ. ತೆಪ್ಪಗಿರುವ ಮರ ಅಂದರೆ ಅದು ಯಾವುದು, ಯಾರು ತೆಪ್ಪಗಿರ್ತಾರೆ ಮತ್ತು ಹೇಗೆ ಬಿಟ್ಕೊಟ್ಟಿರ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾರು ಅಂತಂದರೆ ಯಾರ ಹೃದಯದಲ್ಲಿರುವ ಕಾಮಗಳೆಲ್ಲ ಹಾಗೇ ಬಿಟ್ಟು ಹೋಗತ್ತು. ತತ್ ಯಥಾಮೃತ ಅಹಿ ನಿರ್ವಯನಿ ವಲ್ಮೀಕೆ ಪ್ರತ್ಯಸ್ಥಾಶಯೀತ ಏವಮೇವೇದಂ ಶರೀರಂ ಶೇತೆ ಅಥ ಅಯಂ ಅಶರೀರಃ ಅಮೃತಃ ಪ್ರಾಣಃ ಬ್ರಹ್ಮೈವ ತೇಜ ಏವ ಸೋಹಂ ಭಗವತೆ ಸಹಸ್ರಂ ದದಾಮೀತಿ ಹೋವಾಚ ಜನಕೋ ವೈದೇಹ. ಇದು ಬೃಹದಾರಣ್ಯಕದ ಮಾತು. ಅಂದರೆ ಈ ಶರೀರದಲ್ಲೇ ಆ ಮನುಷ್ಯ ಬ್ರಹ್ಮನಾಗ್ತಾ ಹೋಗ್ತಾನೆ. ಬ್ರಹ್ಮ ಹೇಗೆ ಆಗ್ತಾನೆ ಅಂತಂದರೆ, ಈಗ ಹಾವಿರುತ್ತೆ. ಹಾವು ಅದರ ಚರ್ಮವನ್ನೆಲ್ಲ ಹಾಗೆ ಇಟ್ಕೊಂಡಿರುತ್ತೆ, ಹುತ್ತದಲ್ಲೂ ಇರುತ್ತೆ. ಆದರೆ ಅದು ಮುಂದಕ್ಕೆ ಹೋಗಬೇಕಾದ್ರೆ ಅದರ ಪೊರೆ ಹಾಗೆ ಬಿಟ್ಟಿರುತ್ತೆ. ದೇಹಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಮಾದರಿಯಲ್ಲಿ ಪೊರೆಯನ್ನು ಬಿಟ್ಟು ಅದು ಹೋಗುತ್ತೆ. ಹಾಗೇ ಈ ಶರೀರವು ತೆಪ್ಪನೆ ಬಿದ್ದಿರುತ್ತೆ. ಶರೀರದ ಜೊತೆಗೆ ಆಗುವ ಸಂಗತಿಗಳನ್ನೆಲ್ಲ ಒಳಗಡೆಯಲ್ಲಿ ಮನಸ್ಸು ಅಂತ ನಾವು ಎಷ್ಟು ದಿನ ಏನು ನೋಡಿಕೊಂಡು ಬಂದ್ವಲ್ಲ, ಅದರ ಒಳಭಾಗಕ್ಕೆ ತಗೊಳ್ಳೋದಿಲ್ಲ. ಹಾಗೆ ಇದ್ದಾತ ಅವನೇನಾಗ್ತಾನೆ, ಅಶರೀರನೂ ಅಮೃತನೂ ಪರಮಾತ್ಮನೂ ಬ್ರಹ್ಮವೂ ಬ್ರಹ್ಮ ತೇಜಸ್ಸೂ ತಾನೇ ಹಾಗೆ ನಿಂತ್ಕೊಳ್ತಾನೆ. ಪ್ರಶ್ನೆ ಇರೋದೇನೆಂದರೆ ತೆಪ್ಪಗಿರೋದು ಹೇಗೆ ಅಂತ. ಬೃಹದಾರಣ್ಯಕ ಹೇಳಿದ್ದು ಖಂಡಿತ ಸರಿ. ಆ ತೆಪ್ಪಗಿರೋದನ್ನು ದೇಹ ಅಲ್ಲ, ಇಡೀ ಮಹಾಬ್ರಾಹ್ಮಣ ಮಾತಾಡೋದು ಮನಸ್ಸನ್ನು ಕುರಿತು. ಮನಸ್ಸು ಏನನ್ನ ಮಾಡಬೇಕು, ಮನಸ್ಸನ್ನು ತೆಪ್ಪಗಾಗಿಸುವ ಪ್ರಕ್ರಿಯೆ ಅದು. ಹೇಗೆ ಇರಕ್ಕಾಗತ್ತೆ ಅಂದರೆ, ನಮ್ಮ ಬದುಕನ್ನು ನಾವೇ ಸಾಕ್ಷೀಭಾವದಿಂದ ನೋಡಿದರೆ ಮಾತ್ರ. ನನ್ನದೇ ಜೀವನ ನಡೀತಾ ಇದ್ದರೂ ಮಾನ ಬಂದರು, ಅವಮಾನ ಬಂದರು, ಯಾರಾದರೂ ಸನ್ಮಾನ ಮಾಡಿದ್ರು, ಅವಮಾನ ಮಾಡಿದ್ರು, ಅದನ್ನು ಪಕ್ಕದಲ್ಲಿ ನಿಂತು ನೋಡುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಹೋದರೆ ಈ ಮರ ಹೇಗೆ ನಿಂತ್ಕೊಳ್ಳೋದು. ಎಷ್ಟು ಕಲ್ಲು ನಾವೇ ಹೊಡೆದಿದ್ದೀವಿ ಅಲ್ವ ಒಂದು ಮರಕ್ಕೆ.
ನಾವೇ ಬೇಕಾದಷ್ಟು ಕಲ್ಲು ಹೊಡೆದಿದ್ದೀವಿ, ಕೊಂಬೆ ಮೇಲೆ ಕೂತಿದ್ದೀವಿ, ಮುರಿದಿದ್ದೀವಿ, ಕಿತ್ತು ಹಾಕಿದ್ದೀವಿ, ಎಲ್ಲವನ್ನೂ ಮಾಡಿದ್ದೀವಿ. ಆದರೆ ಮರತೆಪ್ಪನಿತ್ತು ಗೀತೆ ಮಾತಾಡೋದು ಉದಾಸೀನ ವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಯಾರು ಸಾಕ್ಷಿ ಸದೃಶನಾಗಿ ಯಾವ ಗುಣಗಳಿಂದಲೂ ವಿಚಲಿತನಾಗದೆ ಇದ್ದರೆ ಆಗ ಗುಣಗಳೇ ಗುಣಗಳಲ್ಲಿ ಪ್ರಭವಿಸ್ತವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾರು ಮನಸ್ಸನ್ನು ಈ ವಿಷಯ ವಾಸನೆ, ಲೌಕಿಕದ ಜಂಜಾಟ ಅಥವಾ ಸಂಸಾರದ ಒಳಗೆ ಪ್ರವೇಶ ಮಾಡುವುದಕ್ಕೆ ಅವಕಾಶ ಕೊಡದೆ, ಮುಂದೆ ನಾವು ಪರಿಚಯ ಮಾಡಿಕೊಳ್ಳಿದ್ದೀವಿ ನಾವು ಈ ಗಾರ್ಗಿಯನ್ನು. ಆಕೆ ಹೇಳುವಂಥದ್ದು ಮತ್ತೆ ಮತ್ತೆ ನೆನಪಾಗುವಂಥದ್ದು, ನನ್ನ ಅನುಮತಿ ಇಲ್ಲದೆ ನೀವು ಯಾರೂ ನನ್ನ ಮನಸ್ಸಿನ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ, ಅತಿಕ್ರಮಣವಾಗತ್ತೆ ಅದು. ಹಾಗೆ ಈ ವ್ಯಕ್ತಿ ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ಏಕಭಾವದಿಂದ ಇರ್ತಾನೆ. ಅವನು ಯಾವ ಸ್ಥಿತಿಯಿಂದಲೂ ವಿಚಲಿತನಾಗೋದಿಲ್ಲ. ಹಾಗೆ ಸಾಕ್ಷಿ ಭಾವದಿಂದ ನಿಂತುಕೊಳ್ತೀವಲ್ಲ ಅದನ್ನು, ಅಥವಾ ಯಾವರಾದರೂ ನಿಂತಿದ್ದರೆ ಅದನ್ನು ತನ್ನ ತಾನು ತೆಪ್ಪಗಿರುವ ಮರದಂತೆ ಅಂತ ಹೇಳಿ ವೇದಾಂತದಲ್ಲಿ ಕರೀಲಾಗಿದೆ. ಅದನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದು ವಿಶ್ವಾಮಿತ್ರರಲ್ಲಿ ಆರಂಭವಾಯಿತು. ಇಷ್ಟೂ ದಿನ ತಾನು ಏನು ನಡ್ಕೊಂಡು ಬಂದೆ ಅದೆಲ್ಲ ಈ ಕಾಣದ ಕೈಯಿನ ಪ್ರಭಾವವೇನ? ಹಾಗಾದರೆ ಇದುವರೆಗೆ ನನಗೆ ಯಾಕೆ ತೋರಲಿಲ್ಲ? ವಿಶ್ವಾಮಿತ್ರರಿಗೆ ಬಂದ ಪ್ರಶ್ನೆ ಇದು. ನನಗೆ ಯಾಕೆ ಇದು ಅರ್ಥ ಆಗಲಿಲ್ಲ? ಹಾಗಿದ್ರೆ ಮದನ ಹೇಳಿದ ಮಾತು ನೆನ್ನೆ ನೋಡಿದ್ವಲ್ಲ ನಾವು, ಅಹಂಕಾರದ ಬೆಳವಣಿಗೆ ಅಂದರೆ ಇವು ಅಂತ ಹೇಳಿ ಕಾಣುತ್ತೆ ಅಂತ ಹೇಳಿ ಬಹಳ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಜಿಂಕೆ ಬಂತು ಹತ್ತಿರ, ಹಕ್ಕಿ ಬಂದು ಹೋಯಿತು, ಅವಕ್ಕೇನೋ ಹೇಳಬೇಕಿದೆ ಅವರಿಗೆ. ಮಾತೇ ಆಡದೆ ಕೂತ ವಿಶ್ವಾಮಿತ್ರರ ಜೊತೆಗೆ ಸಂವಾದವನ್ನು ನಡೆಸಬೇಕಾಗಿದೆ. ಆದರೆ ಶಿಲಾಪ್ರತಿಮೆಯ ಮಾದರಿಯಲ್ಲಿ ಕೂತಿದ್ದ ಅವರ ಮುಖದಲ್ಲಿ ಯಾವ ಭಾವವೂ ಬರದೇ ಇದ್ದರಿಂದ ಅವೆಲ್ಲವೂ ಒಂದು ರೀತಿ ಇವತ್ತಿವರಿಗೇನೋ ಆಗಿರಬಹುದು ಅಂತ ಹೇಳಿ. ಯಾಕಂದರೆ ನೆನ್ನೆಯವರೆಗೆ ಮೇನಕೆ ಬಂದಿದ್ದರಿಂದ ಆಶ್ರಮದ ವಾತಾವರಣವೇ ಬೇರೆಯಾಗಿತ್ತು, ಇವತ್ತಿನಿಂದ ಬೇರೆಯಾಗಿದೆ. ಸರಿಯಾದ ಉಪಚಾರ ಸಿಗ್ತಾ ಇಲ್ಲ ಅಂತ ಹೇಳಿ ಅನಿಸಿ ಅವುಗಳು ಹೋದವು. ವಿಶ್ವಾಮಿತ್ರರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಇನ್ನು ಮುಂದೆ ಈ ಕಾಣದ ಕೈ ಅಂತ ಹೇಳಿ ಒಂದಿದೆಯಲ್ಲ ಬದುಕಿನಲ್ಲಿ, ಅದನ್ನು ಕಾಣುವುದು ನನ್ನ ಮುಂದಿನ ಗುರಿಯಾಗಬೇಕು. ಇಲ್ಲಿವರೆಗೆ ಯಾವುದು ಕಂಡಿಲ್ಲವೋ ಅದನ್ನು ನಾನು ದರ್ಶಿಸಬೇಕು ಅಂಥೇಳಿ ನಿರ್ಧರಿಸಿ ಧ್ಯಾನ ತಪದೊಳಗೆ ಇರುತ್ತಾ ಧ್ಯಾನ ತಪದೊಳಗಿರುತ್ತಾನ ಕಾಣದಿಹ ಕೈಯನ್ನು ಮನದೊಳು ಕಾಣಲೇಬೇಕೆನುತ ನಿರ್ಧರಿಸಿದನು ಮುನಿಯೋ. ಆಗ ಆನಗಾಧಿಪ ವರಹಿಮಾಲಯ ತಾಣದೊಳಗಿಹ ಗುಹೆಯ ಸೇರುತ್ತಲೇ ಆನು ಕೂರುವೆ ಮತ್ತೆ ತಪಸ್ಸಿನೊಳೆಂದು ಯೋಚಿಸಿದ. ಹೊರಡುವಂಥ ನಿರ್ಧಾರಕ್ಕೆ ಬಂದರು ಅವರು. ಹಿಮಾಲಯದ ಯಾವುದೋ ಒಂದು ಕಂದರದಲ್ಲಿ, ಪರ್ವತದ ಮಧ್ಯಭಾಗದಲ್ಲಿರುವ ಯಾವುದೋ ಒಂದು ಭಾಗಕ್ಕೆ ಹೋಗಿ ಒಂದು ಗುಹೆಯಲ್ಲಿ ಇದ್ದು ಬಿಡೋದು ಅನ್ನುವ ಯೋಚನೆಯನ್ನು ಮಾಡೋದು. ಅಷ್ಟರೊಳಗೆ ಮನಸ್ಸು ಬಹಿರ್ಮುಖವಾಯಿತು. ಅಲ್ಲೊಂದು ಮಗುವಿದೆ, ಆ ಮಗುವಿಗೆ ಉಪಚಾರ ಮಾಡಬೇಕು. ಯಾರು ಮಾಡೋದು? ಯಾರೂ ಮಾಡೋಕ್ಕೆ ಸಾಧ್ಯವಿಲ್ಲ. ಅಕಸ್ಮಾತ್ ಉಪಚಾರಕ್ಕೆ ನಿಂತರೆ ತಪಸ್ಸು ನಡೆಯೋದಿಲ್ಲ. ಈಗ ನಡಿಬೇಕಾಗಿರೋದು ತಪಸ್ಸೇ ಹೊರತು ಮಗುವಿನ ಉಪಚಾರ ಅಲ್ಲ.
ಹಾಗಾಗಿ ಮೇನಕೆ ಮಗುವನ್ನು ನನಗೆ ಹೇಗೆ ಒಪ್ಪಿಸಿ ಹೊರಟು ಬಿಟ್ಲೋ ಅದೇ ಮಾದರಿಯಲ್ಲಿ ನಾನು ಈ ಮಗುವನ್ನು ಯಾರಿಗಾದರೂ ಒಪ್ಪಿಸ್ತೇನೆ ಅಂತ ಹೇಳಿ ವಿಶ್ವಾಮಿತ್ರರು ತೀರ್ಮಾನಕ್ಕೆ ಬಂದು ಯೋಚನೆ ಮಾಡದೇ ಇದ್ದಾರೆ, ಯಾರಿಗೆ ಈ ಮಗುವನ್ನು ನಾನು ಕೊಡಬೇಕು ಅಂಥೇಳಿ. ಒಂದು ಕಡೆಯಿಂದ ನೋಡ್ಕೊಂಬಂದರು, ಕಾಶ್ಯಪರ ಆಶ್ರಮಕ್ಕೆ ಕಳಿಸೋಣ ಅಂತಂದರೆ ಅನೇಕ ಜನ ಕ್ಷತ್ರಿಯ ಕುಮಾರರು ಅಥವಾ ಕ್ಷತ್ರಿಯನ ಮಕ್ಕಳು ಅಲ್ಲಿ ಕಲಿತಾ ಇರ್ತಾರೆ. ನಾನೇ ಕ್ಷತ್ರಿಯನಾಗಿದ್ದು ಅದು ಬೇಡ ಅಂತ ಹೊರಗೆ ಬಂದಂಥವನು, ಹಾಗಾಗಿ ಅಲ್ಲಿ ಇರೋದು ಸರಿಯಲ್ಲ, ಯಾಕಂದರೆ ಇದು ಹೆಣ್ಣು ಮಗು, ಅಲ್ಲಿ ಬೇಡ ಅಂತ ಅಂದರು. ಅತ್ರಿ ಮುನಿಗಳ ಆಶ್ರಮಕ್ಕೆ ಕಳಿಸೋದಾ ಅಂತ ಹೇಳಿ ಒಂದು ಯೋಚನೆ ಬಂತು. ಆದರೆ ಅದು ಅವಧೂತ ಸಂಪ್ರದಾಯದ ಆಶ್ರಮ. ಅವಧೂತ ಸಂಪ್ರದಾಯ ಅಂಥೇಳಿ ಅಂದರೆ ಅಲ್ಲಿ ಜಾತಿ ಇಲ್ಲ, ಲಿಂಗ ಇಲ್ಲ, ಒಟ್ಟು ಇದು ಮೇಲು ಇದು ಕೀಳು ಇದು ಹೀಗೆ ಹಾಗೆ ಅನ್ನುವಂಥ ಯಾವ ಸಂಗತಿಯೂ ಅಲ್ಲಿ ನಡೆಯೋದಿಲ್ಲ. ಯಾಕೆ ಇದನ್ನು ಬಹಳ ವಿಶೇಷವಾಗಿ ಬರೀತಾರೆ ದೇವುಡು ಅಂಥೇಳಿ ಅಂದರೆ ಬೇಂದ್ರೆ ಹೇಳಿದರು, ದೇವುಡು ಅವರೇ ಅವಧೂತ ಸ್ಥಿತಿಯಲ್ಲಿ ಇದ್ದಂಥವರು. ಬಾಲನಂಥ ದೇವುಡು, ಉನ್ಮತ್ತನಾದ ದೇವುಡು, ಜಡ ಪಿಶಾಚಿ ದೇವುಡು, ಹುಚ್ಚು ಮರುಳು ದೇವುಡು, ಜೀವನವೇ ನಾಟಕ ತಾನೂ ಒಬ್ಬ ನಾಟಕ, ಆಟವೋ ಬೂಟಾಟವೋ ನೋಟವೆಂದ ದೇವುಡು. ಇದು ಬೇಂದ್ರೆಯವರು ಬರೆದಿರುವಂಥ ಕವನದ ಒಂದು ಚರಣ. ಬೇಂದ್ರೆಯವರು ಅದೇ ಸ್ಥಿತಿಯಲ್ಲಿ ಇದ್ದದ್ರಿಂದ ದೇವುಡು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇತ್ತು. ಯಾಕೆ ದೇವುಡು ಅವರಿಗೆ ಈ ದತ್ತ ಸಂಪ್ರದಾಯದ ಮೇಲೆ ಗೌರವವಿತ್ತು ಮತ್ತು ಅದನ್ನು ಅಭ್ಯಾಸ ಮಾಡಿದ್ರು ಅಂದರೆ, ಚಂದ್ರಶೇಖರ ಭಾರತಿಗಳಿಂದ ಮಂತ್ರೋಪದೇಶವನ್ನು ಪಡ್ಕೊಂಡವರು, ಸಾಕ್ಷಾತ್ಕಾರವನ್ನು ಕೂಡ ಪಡ್ಕೊಂಡಂಥವ್ರು. ಅದನ್ನು ಅವರೇ ಬರೆದಿದ್ದಾರೆ, ಯಾವಾಗ ಆಯಿತು ಹೇಗಾಯಿತು ಅನ್ನುವಂಥದ್ದು. ಅದಷ್ಟೇ ಅಲ್ಲ, ಗಾಯತ್ರಿಯನ್ನೂ ಸಾಕ್ಷಾತ್ಕಾರ ಮಾಡಿಕೊಂಡಿದ್ರು. ನಾಳೆ ನಾಡಿದ್ದರಲ್ಲಿ ನಾವು ಅವರು ಗಾಯತ್ರಿಯನ್ನು ಕುರಿತು ಬರೆದೇನೋಂಥ ಸಂಗತಿಗಳನ್ನು ನಾವು ನೋಡ್ತೀವಿ ಈ ಪ್ರಯಾಣದ ಮಧ್ಯೆ. ಜೊತೆಗೆ ಯಾರಿಗೂ ತಿಳಿಯದ ಹಾಗೆ ಯಾರಿಗೆ ಬೇಕೋ ಅವರಿಗೆ ಬಹಳ ಗುಪ್ತವಾಗಿ ಮಂತ್ರಸಿದ್ಧಿಯನ್ನು ಅವರು ಬಳಸಿದ್ದಾರೆ ದೇವುಡು. ಅರಮನೆಯಲ್ಲಿದ್ದಂತಹ ಚಲುವಾಜಮ್ಮಣ್ಣಿ ಅವರಿಗೆ ಉಪದೇಶವನ್ನು ಮಾಡಿದರು, ಗೌರಿ ಪಂಚಾಕ್ಷರಿಯನ್ನು ಉಪದೇಶ ಮಾಡಿದರು. ಒಂದು ಸರಿ ರಾಮೋತ್ಸವದ ಸಂದರ್ಭದಲ್ಲಿ ಉಪನ್ಯಾಸಕ್ಕೆ ಹೋಗ್ತಾರೆ. ಎಲ್ಲ ಸಿದ್ಧವಾಗಿದ್ದಾಗ ಅದನ್ನು ಯಾರು ಮಾಡಿದ್ರು, ಶಾಲೆಯ ಮುಖ್ಯೋಪಾಧ್ಯಾಯರಾದ ವೆಂಕಟೇಶಯ್ಯ ಅಂತ ಅವರ ಹೆಸರನ್ನು ದಾಖಲೆ ಮಾಡ್ತಾರೆ. ಅವರಿಗೆ ಜ್ವರ ಬಂದು ಮಲಗಿಬಿಡ್ತಾರೆ. ಕಾರ್ಯಕ್ರಮ ಮಾಡಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಆಗತ್ತೆ. ಆವಾಗ ದೇವುಡು ಅವ್ರ ಹತ್ರ ಹೋಗಿ ಅವರ ಅಂಗೈಯನ್ನು ಹಿಡ್ಕೊಂಡು ಧ್ಯಾನಕ್ಕೆ ಕೂತ್ಕೋತಾರೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಒಂದು 5-6 ನಿಮಿಷದಲ್ಲಿ ಅವರ ಜ್ವರ ಪೂರ್ತಿ ಇಳಿದು ಬಿಡುತ್ತೆ. ಅವರು ಅದಕ್ಕೆ ಹೇಳ್ತಾರೆ, ಲೋಕದಲ್ಲಿ ಜಡ ಮತ್ತು ಚೇತನ ಅಂಥೇಳಿ ಎರಡೇ ಇರೋದು. ಅದರಲ್ಲಿ ಯಾವುದನ್ನು ಜಡ ಚಲಿಸಿದ್ರೆ ಚೇತನ ಆಗತ್ತೆ ಅಥವಾ ಚೇತನವನ್ನು ನಿಲ್ಲಿಸಿದ್ರೆ ಜಡ ಆಗತ್ತೆ. ಈ ಅನುಭವ ನೋಡೋರ ಮೇಲೆ ನಿಂತಿದೆ. ಮತ್ತು ಇವುಗಳನ್ನು ಹೇಗೆ ಬಳಸಬೇಕು ಅಂತ ಅರ್ಥ ಮಾಡಿಕೊಂಡಲ್ಲಿ ಮಿಕ್ಕಿದ ಅರ್ಥ ಆಗತ್ತೆ ಅನ್ನುವುದನ್ನು ಹೇಳ್ತಾ ಇದ್ರು. ಅದಕ್ಕಾಗಿ ಬಡತನವನ್ನು, ಪೂರ್ಣ ಬಡತನವಿದ್ದಂತಹ ಕುಟುಂಬ ಅದು ದೇವುಡು ಅವರಿಗೆ. ಎಷ್ಟರ ಮಟ್ಟಿಗೆ ಬಡತನ ಅಂತ ಹೇಳಂದರೆ ಏನೂ ಇರ್ತಿರಲಿಲ್ಲ ಮನೆಯಲ್ಲಿ. ಏನೂ ಅಂದರೆ ಏನೂ ಇರ್ತಿರಲಿಲ್ಲ. ಅವರ ಮನೆಯವರು ಅದನ್ನು ಪೂರ್ತಿಯಾಗಿ ಅನುಭವಿಸಿದರು. ನನ್ನ ನೋಡಿದ ನಮ್ಮ ಗೌರಜ್ಜಿಯವರು ಅದನ್ನು ಅನುಭವಿಸಿದರು. ಎಷ್ಟೋ ಸರಿ ಅವರ 2 ಕಣ್ಣು ಇವರದ್ದೇ ಈ ಸ್ಥಿತಿ. ಬೇರೆ ಕಷ್ಟದಲ್ಲಿ ಯಾರು ಇದ್ದಾರೆ ಅಂದರೆ ಅದನ್ನು ಸಂಪದ್ಗಿರಿ ರಾಯರು ಹೇಳ್ತಾರೆ, ದೇವುಡು ಕಣ್ಣು 2 ನೀರಿನ ಟ್ಯಾಂಕ್ ಇದ್ದಂಗೆ ಇರ್ತಿತ್ತು. ಅಲ್ಲಿ ಯಾರಿಗೋ ತೊಂದರೆ ಆಗ್ತಿದೆ ಅಂದರೆ ಇವ್ರ ಕಣ್ಣಲ್ಲಿ ನೀರು ಹರಿದು ಹೋಗ್ತಾ ಇತ್ತು. ಆದರೆ ಮನೆ ಸ್ಥಿತಿ ಅಂದರೆ ಅವರ ಪತ್ನಿ ಹೇಳ್ತಿದ್ರಂತೆ, ಇವತ್ತು 1 ಅಕ್ಕಿ ಕಾಳು ಇಲ್ಲ ಮನೆಯಲ್ಲಿ. ನೀವು ಯಾರನ್ನಾರು ಕಟ್ಟಿಕೊಂಡು ಬಂದರೆ ಏನು ಅಡುಗೆ ಮಾಡಿ ಬಡಿಸ್ಲಿ ನಾನು, ಅಕ್ಕಿನ ಮನೆಗೆ ತನ್ನಿ ಅಂತ ಹೇಳಿದಾಗ ದೇವುಡು ಬಹಳ ಗಂಭೀರವಾಗಿ ಹೊರಟರು ಆಚೆಗೆ. ಯಾಕೆ ಉನ್ಮತ್ತ ಅಂತೆಲ್ಲ ಬೇಂದ್ರೆ ಬರೆದ್ರು ಅಂದರೆ ಈ ಕಾರಣಕ್ಕೆ. ಒಬ್ಬ ಪ್ರಕಾಶಕರ ಮನೆಗೆ ಹೋಗಿಬಿಟ್ಟು 1 ವಾರದಲ್ಲಿ ಪುಸ್ತಕ ಕೊಡ್ತೇನೆ ಅಂತ ಬರೆಯೋ ಶಕ್ತಿ ಇತ್ತು ಅವರಿಗೆ. ಅದರಲ್ಲಿ ಅವತ್ತು ಹಣ ತಗೊಂಬಂದರು.
ಹಣ ತಗೊಂಡು ಬಂದರೂ ನಮ್ಮ ಗೌರಜ್ಜಿಗೆ ಈಗ ಹೋಗಿ ಸಾಮಾನು ತರ್ತೀನಿ ಅಂತ ಭರವಸೆನೂ ಕೊಟ್ಟರು, ಎಲ್ಲ ಮಾಡಿದ್ರು. ಅಷ್ಟೊತ್ತಿಗೆ ಒಬ್ಬ ಮಿತ್ರ ಬಂದ ಮನೆ ಒಳಗೆ. ಅವನಿಗೆ ಕಷ್ಟವಾಗಿದೆ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹಿಂದೂ ಮುಂದೂ ನೋಡಿದೆ. ಊಟದ ಖರ್ಚಿಗೆ 5 ರೂಪಾಯಿ ಇಟ್ಕೊಂಡು ಮಿಕ್ಕ ಅಷ್ಟನ್ನೂ ಕೊಟ್ಟು ಅವನ ಎದುರಿಗೆ ಹೇಳ್ತಾರೆ, ನೋಡಪ್ಪ ಊಟದ ಖರ್ಚಿಗೆ 5 ರೂಪಾಯಿ ಇಟ್ಕೊಂಡಿದ್ದೀನಿ, ಇನ್ನು ಇರೋದು ಇಷ್ಟೇ, ದೇವ್ರು ನಿನಗೆ ಒಳ್ಳೇದು ಮಾಡಲಿ, ಹೊರಟು ಬಿಡು ಅಂತ ಹೇಳಿ ಅಷ್ಟೂ ಹಣ ಕೊಟ್ಟು ಕಳಿಸಿದವರು ದೇವರು. ಕೃಷ್ಣಶಾಸ್ತ್ರಿಗಳವರ ಮನೆಗೆ ಒಂದು ಸರಿ ಬಂದಾಗ ಎಷ್ಟರ ಮಟ್ಟಿಗೆ ಖಾಲಿಯಾಗಿರ್ತಿತ್ತು ಅಂತ ಬರೀತಾರೆ. ಏನಾದರೂ ಕೊಡು ಇವರಿಗೆ ಅಂದಾಗ ಕೊಡೋಕ್ಕೆ ಏನೂ ಇರಲ್ಲ. ದೇವರು ಬಾಯ್ಬಿಟ್ಟು ಹೇಳ್ತಾರೆ, ಕೃಷ್ಣಶಾಸ್ತ್ರಿಗಳು ನಮ್ಮವರೇ, ನಮ್ಮ ಸ್ಥಿತಿ ಅರ್ಥ ಆಗತ್ತೆ, ಒಂದು ಲೋಟ ಮಜ್ಜಿಗೆ, ನೀರು ಮಜ್ಜಿಗೆ ಇದ್ದರೆ ಅದನ್ನು ಕೊಡು, ಅವರು ಕುಡಿದು ಬಿಟ್ಟು ಸತ್ಕಾರ ತಲುಪ್ತು ಅಂತ ಹೇಳ್ತಾರೆ. ಯಾಕೆ ಅಂದರೆ ಕೊಡುವವ ತೆಗೆದುಕೊಳ್ಳುವ ಅವನಾದ ಮೇಲೆ ಮಿಕ್ಕಿದ್ದನ್ನು ನಾವು ಯೋಚನೆ ಮಾಡಬಾರದು ಅನ್ನುವಂತಹ ಅತಿ ದೊಡ್ಡ ಸತ್ಯವನ್ನು ಪತ್ನಿಗೂ ಕೂಡ ಹೇಳಿ ಬದುಕಿನುದ್ದಕ್ಕೂ ಹಾಗೇ ಬದುಕಿದಂಥವರು. ಅದಕ್ಕೆ ಬೇಂದ್ರೆ ಹಾಗೆ ಬರೆದಿತ್ತು, ಇವನನ್ನು ಏನು ಅಂತ ಅರ್ಥ ಮಾಡಿಕೊಳ್ಳಿ ಅಂತ. ಹಾಗಾಗಿ ಇವರು ಹೇಳ್ತಾರೆ, ಅತ್ರಿಗಳ ಆಶ್ರಮದಲ್ಲಿ ಸೇರಿಸೋಕೆ ಇದು ಸಣ್ಣದು, 2 ದಿನ ಆಗಿದೆ ಹುಟ್ಟಿ ಈ ಮಗು, ಅಲ್ಲಿ ಸರಿಯಾಗೋದಿಲ್ಲ. ಇನ್ನು ಮಾರೀಚರೇನೋ ತಪಸ್ವಿಗಳು, ಆದರೆ ಯಾವ ಕಟ್ಟುಪಾಡು ಇಲ್ಲದೆ ಇರುವಂತಹ ತಪಸ್ವಿ ಬೇಡ. ಜಾಬಾಲಿಗಳು ಒಂದರ್ಥದಲ್ಲಿ ನಾಸ್ತಿಕರು, ಅವರ ವಾದವೇ ಬೇರೆ. ಕೊನೆಯದು ಉಳಿದಿದ್ದು ಕಣ್ವರ ಆಶ್ರಮ. ಬ್ರಹ್ಮಚಾರಿಗಳಾದರೂ ಕೂಡ ಅವರು ಅಧ್ಯಾತ್ಮವನ್ನು ಗಟ್ಟಿಯಾಗಿ ಹಿಡ್ಕೊಂಡಂಥವರು. ಅದೇ ಸರಿಯಾದ ಜಾಗ ಅಂತ ಹೇಳಿ ಅಲ್ಲಿಗೆ ಹೊರಟರು. ಸಾಯಂಕಾಲ ಆಗಿದೆ, ಆಗಾಗ ನೆನಪಿಸ್ಕೊಳ್ತಾ ಇದ್ದಾರೆ. ಮೇನಕೆ ಇದ್ದಾಗ ಹಸಿವು, ಬಾಯಾರಿಕೆ ಇವು ಯಾವೂ ಬರ್ತಾ ಇರಲಿಲ್ಲ. ಆಕೆ ಏನನ್ನೋ ಮಾಡಿ ತಂದಿಡ್ತಾ ಇದ್ಲು, ಆ ಕಲ್ಪವೃಕ್ಷದಿಂದ ತಂದು. ಆದರೆ ಅವಳಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಭೋಗಬೇಕಾಗಿತ್ತು. ಹೊರಟ ತಕ್ಷಣ ದೇಹ ಅದನ್ನೂ ಕೂಡ ದಾಟಿಬಿಡ್ತಲ್ಲ. ಹಾಗಿದ್ರೆ ಈ ಕಾಣದ ಕೈ ಏನನ್ನ ಮಾಡಿಸತ್ತೆ ಮನುಷ್ಯನೊಬ್ಬನ ಕೈಯಲ್ಲಿ ಅಂತ ಪೂರ್ತಿಯಾಗಿ ಆಶ್ಚರ್ಯ ಪಟ್ಕೊಂಡ್ರು. ಆಮೇಲೆ ಮಗುವನ್ನು ಕರ್ಕೊಂಡು ಹೋಗಬೇಕಲ್ಲ, ಮಗುವಿಗೊಂದು ಆಹಾರ ಬೇಕಲ್ಲ, ಏನು ಮಾಡೋದು? ಮಗುವಿಗೆ ಹಾಲು ಕೊಡೋಕ್ಕೂ ಗೊತ್ತಿಲ್ಲ ವಿಶ್ವಾಮಿತ್ರರಿಗೆ, ಏನು ಕೊಡಬೇಕು ಅಂತಲೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದ್ದು ಒಂದೇ ಒಂದು, ಪ್ರಾಣಶಕ್ತಿಯನ್ನು, ಪ್ರಾರ್ಥನೆಯನ್ನು ಮಾಡುವಂಥದ್ದು ಅವರಿಗೆ ಗೊತ್ತಾದಂತಹ ಸಂಗತಿ. ಆದರೆ ನೋಡ್ತಾರೆ, ಅಲ್ಲಿ ಆಹಾರ ಇದೆ, ಆದರೆ ಹವಿಸ್ಸೇ ಇಲ್ಲದೆ ಇರುವ ಹವ್ಯವಾಹನನಂತೆ ಪ್ರಾಣ ತನ್ನ ಒಂದು ಭಾಗವನ್ನು ತಿಂದುಕೊಂಡು ಸೌಮ್ಯವಾಗಿ ಬೆಳಗ್ತಾ ಇದೆ ಅನ್ನೋದು ಈ ಹೊತ್ತಿನಲ್ಲಿ ವಿಶ್ವಾಮಿತ್ರರಿಗೆ ಅರ್ಥ ಆಗತ್ತೆ. ಬ್ರಹ್ಮಸೂತ್ರ ಹೇಳುತ್ತೆ, ಅತಯೇವ ಪ್ರಾಣ, ಸೃಷ್ಟಿಯ ಆರಂಭ ಮತ್ತು ಅಂತ್ಯ ಎರಡಕ್ಕೂ ಕಾರಣವಾಗಿರೋದು ಈ ಪ್ರಾಣಶಕ್ತಿ. ಅದೇ ಪರಬ್ರಹ್ಮ. ಅದನ್ನು ವಾಯು ಅಂತ ಕರೆಯೋಕ್ಕಾಗಲ್ಲ. ನಾವು ಗಾಳಿ ಬೀಸ್ತಾ ಇದೆ ಈ ಥರದ್ದು ಅಂತಲೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೆಲ್ಲವನ್ನು ದಾಟಿದ್ದು ಅದು ಸಾಕ್ಷಾತ್ ಪರಬ್ರಹ್ಮ. ಅದಕ್ಕೆ ಅದನ್ನು ಅತಯೇವ ಪ್ರಾಣ ಅಂತ ಹೇಳಿ ಕರೀತಾರೆ. ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಇದು ಮತ್ತೆ ಈ ಕೃತಿಯಲ್ಲಿ ಚರ್ಚಿತವಾಗಿರುವಂಥ ಸಂಗತಿ. ಎರಡೂ ಕೂಡ ಈ ಪ್ರಾಣದ ಸಂವಾದವನ್ನು ಎರಡೂ ಉಪನಿಷತ್ತುಗಳು ಮಾಡ್ತವೆ. ಪಂಚೇಂದ್ರಿಯಗಳ ಶ್ರೇಷ್ಠತೆ ಹಿಂದಿನ ದಿನವೂ ಇದರ ಪ್ರಸ್ತಾಪವಾಗಿತ್ತು. ಪ್ರಜಾಪತಿಯ ಬಳಿಗೆ ಹೋದಾಗ ಅಲ್ಲಿ ಮತ್ತೆ ಅದೇ ತೀರ್ಮಾನವನ್ನು ಕೊಡ್ತಾರೆ. ನಿಮ್ಮ ಪಂಚೇಂದ್ರಿಯಗಳು ಮತ್ತು ಈ ಪ್ರಾಣ ಇದರಲ್ಲಿ ಯಾರು ಶ್ರೇಷ್ಠರು ಅಂದರೆ ನೀವು ಅದನ್ನು ಪ್ರಯೋಗ ಮಾಡಿ ಅಂತ ಹೇಳಿ. ಎಲ್ಲ ಇಂದ್ರಿಯಗಳು ಆ ಪ್ರಯೋಗವನ್ನು ಮಾಡ್ತವೆ. ಕಣ್ಣು ಹೋದ ತಕ್ಷಣ ಅವನು ಬರೀ ಕುರುಡ ಆಗ್ತಾನೆ ಹೊರತು ಜೀವನಕ್ಕೇನು ಭಾಳ ದೊಡ್ಡ ವ್ಯತ್ಯಾಸ ಆಗಲ್ಲ. ಹೀಗೆ ಆಗಿ ಕೊನೆಯಲ್ಲಿ ಯಾರ ನಿರ್ಗಮನದಿಂದ ಯಸ್ಮಿನ್ ಉತ್ಕ್ರಾಂತೆ ಶರೀರಂ ಪಾಪಿತರಮಿವ ದೃಶ್ಯೇತ್,
ಸ್ವಾಸ್ಥ್ಯವನ್ನು ಕಳ್ಕೊಂಡು ಚೈತನ್ಯವನ್ನು ಕಳ್ಕೊಂಡು ಅದು ಬೀಳುತ್ತೋ ಅಂತಹದನ್ನು ಯಾರು ಹೋದಾಗ ಇದಾಗತ್ತೋ ಅವನನ್ನು ಸಮಃ ಶ್ರೇಷ್ಠ ಇತಿ, ಅವನನ್ನು ಶ್ರೇಷ್ಠ ಅಂತ ಹೇಳಿ ಕರಿಬಹುದು. ಕೊನೆಗೆ ಅರ್ಥವಾಗಿದ್ದೇನು? ಪ್ರಾಣೋಹೋ ವೈತಾನಿ ಸರ್ವಾಣಿ ಭವತಿ, ಎಲ್ಲದಕ್ಕಿಂತ ದೊಡ್ಡದಾದ್ದು ಈ ಪ್ರಾಣವೇ. ಪ್ರಾಣ ಇಲ್ಲ ಅಂಥೇಳಿ ಅಂದರೆ ಮನುಷ್ಯನ ಅಸ್ತಿತ್ವವಿಲ್ಲ ಅನ್ನುವಂಥದ್ದು ಅರ್ಥ ಆಯಿತು. ಅದನ್ನೇ ಬೇರೆ ಬೇರೆ ಉಪನಿಷತ್ಗಳು ಪ್ರಾಣಾಗ್ನಿಹೋತ್ರಂವಾ ಅನ್ನುವ ಮಾತನ್ನು ಆಡುತ್ತೆ. ಅಂದರೆ ಆಹಾರವನ್ನು ಸೇವನೆ ಮಾಡೋದು ಅಂತಂದರೆ ಪ್ರಾಣ ಅನ್ನುವಂಥ ಅಗ್ನಿಯಲ್ಲಿ ಹವಿಸ್ಸನ್ನು ಅರ್ಪಿಸುವ ಪ್ರಾಣಾಗ್ನಿಹೋತ್ರ ಯಜ್ಞವಿದ್ದಂತೆ. ಹಾಗೆಯೇ ಅದನ್ನು ನೋಡಬೇಕು. ಹೀಗೆ ಪ್ರಾಣವನ್ನು ಯಾರು ಉಪಾಸನೆಯನ್ನು ಮಾಡ್ತಾರೋ ಅವರು ಇಡೀ ಜಗತ್ತನ್ನು ತೃಪ್ತಿಪಡಿಸ್ತಾರೆ. ಆದ್ದರಿಂದ ವಿಶ್ವಾಮಿತ್ರರು ಅದನ್ನೇ ಮಾಡಿಬಿಟ್ಟು ಒಂದು ಸಣ್ಣ ಪೂಜೆಯನ್ನು ಮಾಡಿ ಕೇಳ್ತಾರೆ, ನಿನ್ನ ರಹಸ್ಯವನ್ನು ತೋರಿಸು, ನನಗೆ ಉಪಕಾರ ಮಾಡು, ಕಾಪಾಡು ಅಂತ ಹೇಳಿ. ಆಗ ಪ್ರಾಣದಗ್ನಿಯ ನೋಡುತ್ತಾ ಪ್ರಾಣದಗ್ನಿಯ ನೋಡಬೇಕೆಂದು ಆನಿರಾಮಯ ತಪದಲ್ಲಿ ಅನುಸಂಧಾನ ಮಾಡುತ್ತಾ ಮತ್ತೆ ಕುಳಿತನು ಸಂಧ್ಯೆ ಸಮಯದೊಳು ಧ್ಯಾನದೊಳಗಿಹ ಮುನಿಗೆ ಕೃಷಾನು ದರ್ಶನ ನೀಡಿ ಹರಸಿ ಮಹಾನುಭಾವಗೆ ವಿವರಿಸಿದನು ರಹಸ್ಯ ವಿಷಯವನು. ಪ್ರಾಣಾಗ್ನಿ ವಿಶ್ವಾಮಿತ್ರರಿಗೆ ಅಭಿಮುಖವಾಯಿತು. ಅದು ಹೇಳುತ್ತೆ ವಿಶ್ವಾಮಿತ್ರರಿಗೆ, ನಾನು ಸದಾ ನಿನ್ನ ಒಳಗೇ ಇದ್ದಂಥವನು, ನೀನು ಇದುವರೆಗೆ ನನ್ನನ್ನು ಕಂಡಿಲ್ಲ, ಕಾಣೋ ಪ್ರಯತ್ನವನ್ನೂ ಮಾಡಿಲ್ಲ. ನೀನು ಉಂಡ ಊಟಗಳನ್ನೆಲ್ಲ ನಾನೇ ಉಂಡದ್ದು, ನೀನು ಕುಡಿದ ಪಾನೀಯಗಳನ್ನೆಲ್ಲ ನಾನೇ ಕುಡಿದದ್ದು, ನೀನು ಪಟ್ಟ ಭೋಗಗಳನ್ನೆಲ್ಲ ನಾನೇ ಪಡೆದೆ. ಒಳಗೆ ಕುಳಿತಿರುವ ನನ್ನನ್ನು ಇವತ್ತು ನೀನು ಕಂಡದ್ದು ದೇವತೆಗಳಿಂದ ನಿನಗೆ ಸಿಕ್ಕ ಅನುಗ್ರಹದ ಫಲ. ಮೇನಕೆ ನಿನ್ನಲ್ಲಿ ಇದ್ದದ್ದರ ಫಲವಾಗಿ ದೇವತೆಯ ಸಂಸರ್ಗ ಮಾಡಿದ್ದರಿಂದ ನೀನೂ ಕೂಡ ದೇವನಾದೆ. ಹಾಗಾಗಿ ನಾನು ನಿನಗೆ ಪ್ರಸನ್ನನಾಗಿ ದರ್ಶನವನ್ನು ಕೊಟ್ಟಿದ್ದೇನೆ. ಆದ್ದರಿಂದ ದೇಹ ಆ ಕಾರಣಕ್ಕಾಗಿಯೇ ನಿನ್ನ ದೇಹದ ಜೊತೆಗೆ ನಾನು ಮಾತನ್ನು ಆರಂಭ ಮಾಡಿದ್ದು, ದರ್ಶನವನ್ನೂ ಕೂಡ ಕೊಟ್ಟಿದ್ದು. ಆದರೆ ನಾನೇ ಕೊನೆ ಅಂತ ಹೇಳಿ ನೀನು ಅಂದುಕೊಳ್ಳುವ ಅಗತ್ಯವಿಲ್ಲ. ಅನ್ನವೂ ನಾನೇ, ಅನ್ನಾದನೂ ನಾನೇ ಅನ್ನುವ ಶಬ್ದವನ್ನು ದೇವರು ಬಳಸ್ತಾರೆ. ಇದು ನೇರವಾಗಿ ತೈತ್ತರೀಯ ಉಪನಿಷತ್ತೆಂದ ಹಾಗೇ ತಗೊಂಡ ಭಾಗ. ಅದು ಭೃಗುವಲ್ಲಿಯಲ್ಲಿ ಕೊನೆಯ ಒಂದು ರುಕ್ಕಾಗಿ ನಾವು ಇದನ್ನು ನೋಡ್ತೀವಿ. ಇದನ್ನು ಹಾಡುವ ಕ್ರಮ ಸಾಮವೇದದಲ್ಲಿ ಹೇಳುವಂತಹ ಕ್ರಮ. ನಿಮ್ಮಲ್ಲಿ ಸಾಕಷ್ಟು ಜನ ಇದನ್ನು ಅಭ್ಯಾಸ ಮಾಡಿದ್ದೀರಿ ಅಂಥೇಳಿ ಭಾವಿಸ್ತೇನೆ. ಹಾವು 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 ಅಹಮನ್ನಹ ಮನ್ನಹ 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 ಮನ್ನಂ ಅಹಮನ್ನಾದೋ ಹಮನ್ನಾದೋ ಅಹಮನ್ನಾದಹ. ಈ ಮಾದರಿಯಲ್ಲಿ ಸಾಮವೇದದ ಅಭ್ಯಾಸ ಆಗತ್ತೆ. ಇದು ಏನು ಹೇಳುತ್ತೆ ಅಂದರೆ ಆ ಹೂವ ಇದೆಯಲ್ಲ, ಈ ರುಕ್ಕಗಳು, ಆಹಾ, ಈ ಅರಿವು ಅನ್ನೋದು ಎಷ್ಟೊಂದು ಸುಂದರವಾದ ಸಂಗತಿ. ನಮಗೆ ಜ್ಞಾನ ಬಂತು ಅಂದರೆ ಅದೊಂದು ಆಹ್ಲಾದ ಅಲ್ವಾ. ನಮಗೆ ಒಂದು ಸಣ್ಣ ಶಬ್ದದ ಸಂಧಿ ಬಿಡಿಸ್ಬಿಟ್ರೇ ಎಷ್ಟೊಂದು ಗೊತ್ತಾಗೋಯ್ತು ನನಗೆ ಅಂಥೇಳಿ ಅನ್ಸಕ್ಕೆ ಶುರುವಾಗತ್ತೆ. ಹಾಗಾಗಿ ಭೃಗುವಲ್ಲಿಯಲ್ಲಿ ಈಗ ನೀವು ಸಂಗೀತ ಹಾಡೋರು, ಸಾಹಿತ್ಯ ಓದೋರು, ಒಂದು ಶಬ್ದದ ಅರ್ಥ ಅರಿವಾದ ತಕ್ಷಣ ಒಳಗಿಂದ ಸಂತೋಷ ಆಗತ್ತೆ. ಅದು ನಿಮಗೆ ಲೌಕಿಕದಲ್ಲಿ ಅದರ ಅಕೌಂಟಬಿಲಿಟಿ ಬೇರೆ, ಆದರೆ ನಮಗೆ ಒಳಗಿಂದ ಆಗತ್ತಲ್ಲ, ಅದನ್ನು ಮಾತಾಡುತ್ತೆ ಇದು. ಅಂದರೆ ಎಷ್ಟು ಆಹ್ಲಾದ. ಈ ಪ್ರಜ್ಞೆ ಅನ್ನೋದು
ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ, ಮತ್ತು ನನ್ನೊಳಗಿರುವ ಆತ್ಮ ಅದು ಎಷ್ಟು ಸ್ವಚ್ಛಂದವಾಗಿದೆ. ಅಹಂ ಅನ್ನಂ, ನಾನು ನನ್ನ ದೈಹಿಕ ಹಸಿವಿಗೆ ನಾನೇ ಇಂಧನವಾಗಿದ್ದೇನೆ. ಅಹಂ ಅನ್ನಂ, ನನ್ನ ಮಾನಸಿಕ ಅಗತ್ಯಗಳಿಗೂ ಕೂಡ ನಾನೇ ವಿದ್ಯಮಾನವೂ ಆಗಿದ್ದೇನೆ. ಅಹಂ ಅನ್ನಂ, ಅದಕ್ಕೆ ಮೂರು ಸರಿ ಹೇಳುತ್ತೆ ಅದು ತೈತ್ತರೀಯದಲ್ಲಿ ಆ ಶಬ್ದಗಳನ್ನು ಅಹಮನ್ನಂ 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 ಅನ್ನೋದನ್ನು ಹೇಳುತ್ತೆ. ನಾನೇ ವಿದ್ಯಮಾನವೂ ಆಗಿದ್ದೇನೆ. ನನ್ನ ಆತ್ಮದ ಇರುವಿಕೆಯನ್ನು ಗುರುತಿಸೋದಕ್ಕೆ ನಾನೇ ಒಳಗಿನ ಅರಿವಿದೆಯಲ್ಲ, ಆ ಚಿಜ್ಯೋತಿ ಅಂಥೇಳಿ ಕರೆಯೋದು, ಅದೇ ಪ್ರಭೆಯೂ ಆಗಿದ್ದೇನೆ. ಅಹಂ ಅನ್ನಾದ, ನಾನು ದೇಹವನ್ನು ಅದರ ಅಗತ್ಯದ ಜೊತೆಗೆ ಪೋಷಿಸ್ಕೊಂಡು ಬಂದಿದ್ದೇನೆ. ಅಹಂ ಅನ್ನಾದ, ನಾನು ಅಂತಃಕರಣಗಳನ್ನು ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳಿಗೆ ಸಂಬಂಧಪಟ್ಟಂತಹ ವಿದ್ಯಮಾನಗಳನ್ನು ಯಾವುದರಿಂದ ಪೋಷಿಸಿದ್ದೀನಿ, ರಕ್ಷಿಸಿದ್ದೀನಿ ಅಂದರೆ ಜ್ಞಾನದಿಂದ ಮಾತ್ರ. ಅಹಂ ಅನ್ನಾದ, ನಾನು ಆತ್ಮವನ್ನು ಪ್ರಜ್ಞೆಯಿಂದ ಸ್ಪಷ್ಟ ಮಾಡಿಕೊಂಡಿದ್ದೇನೆ. ಅಂದರೆ ಅದರ ಸರ್ವ ವ್ಯಾಪಕತೆಯನ್ನು, ಎಲ್ಲ ಕಡೆಯಲ್ಲೂ ಅದು ತುಂಬಿರುವುದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಅದನ್ನು ರಕ್ಷಣೆ ಮಾಡಿಕೊಂಡಿದ್ದೇನೆ. ಅಹಂ ಶ್ಲೋಕಕೃತ್, ನಾನು ಸತ್ ಅನ್ನುವಂಥ ತತ್ವವನ್ನು ಛಂದಸ್ಸಿನಿಂದ ನಿಬಂಧ ಮಾಡಿಕೊಂಡಿದ್ದೇನೆ. ಅಹಂ ಶ್ಲೋಕಕೃತ್, ನಾನು ನನ್ನ ಚಿತ್ ತತ್ವವನ್ನು ಈ ಛಂದಸ್ಸಿನಿಂದಲೇ ನಿಮ್ಮ ಮುಂದೆ ವಿಶದಪಡಿಸ್ತಾ ಇರೋದು. ಅಹಂ ಶ್ಲೋಕಕೃತ್, ನಾನು ಆನಂದದ ತತ್ವವನ್ನು ಸಂಭ್ರಮದ ಜೊತೆಗೆ ಹಾಡಿ ಸಂತೋಷಪಟ್ಟು ಹೊಗಳಿದ್ದೇನೆ. ಅಹಂ ನಾನು ಋತಸ್ಯ, ಅದೇನೋ ನನಗೆ ಅಸ್ತಿತ್ವವನ್ನು ಕಾಣಿಸ್ತು ಪಾರಮಾರ್ಥಿಕದ್ದು, ಅದನ್ನು ಕಂಡು ಪ್ರಥಮಜಾಹ ಪ್ರಥಮವಾಗಿ ವಿಕಸಿತಗೊಂಡಂತಹ ಸಂತಾನವಾಗಿದ್ದೇನೆ. ದೇವೇಭ್ಯ, ಎಲ್ಲಿಂದ? ಇಂದ್ರಿಯಗಳಿಂದ ದೊರೆತ ದಿವ್ಯ ಸಂದೇಶಗಳಿಂದ, ಸಂವೇದನಗಳಿಂದ ನಾನು ಪೂರ್ವಂ ಮೊದಲು ಎಷ್ಟು ಅಂತಃಕರಣದಿಂದ ಅಮರತ್ವದ ಅಸ್ತಿತ್ವವಾಗಿ ಬೆಳಗುತ್ತಿದ್ದೇನೆ. ಯಾವ ಭಗವಂತ ಇದನ್ನೆಲ್ಲ ಕೊಟ್ಟ ಆ ಪರಮಾತ್ಮನೇ ಅವಾಹ ನನ್ನನ್ನು ಕಾಪಾಡ್ತಾನೆ. ಆದ್ದರಿಂದ ನನಗೆ ಅನ್ನಂ ಅಂದರೆ ಪ್ರಕೃತಿ ರೂಪದಲ್ಲಿರುವ ಪರಮಾತ್ಮನಲ್ಲಿ ಅವಶ್ಯಕತೆಗಳನ್ನು ಪೂರೈಸಿಕೊಂಡು, ಅನ್ನಂ ಅದಂತಂ ಗಳಿಗೆ ನಾನು ಸರಿದ ನಂತರ, ಅತ್ತ ಕಡೆ ಹೋದ ನಂತರ, ಭುವನಂ ಅಭವಂ, ಈ ವ್ಯಾಪ್ತವಾಗಿರುವಂಥ ವಿಶ್ವ ಅನ್ನೋದೇನಿದೆಯಲ್ಲ ಅದನ್ನು ವಶಪಡಿಸಿಕೊಂಡಿದ್ದೇನೆ. ಆ ಕಾರಣದಿಂದಲೇ ಸುವರ್ಣ ಜ್ಯೋತಿ, ನನ್ನ ಕಣ್ಣಿಗೆ ಏನು ಕಾಣ್ತಾ ಇದೆ ಅಂದರೆ ಶ್ರೇಷ್ಠ ಕಾಂತಿಮಯವಾದ ಚಿನ್ನದ ಹಾಗೆ ಹೊಳಿತಾ ಇರುವಂತಹ ಪ್ರಜ್ಞೆಯ ಪ್ರಭಾವಲಯ ನನ್ನ ಜೊತೆಗಿದೆ. ಅದನ್ನೇ ನಾನು ಅರ್ಥ ಮಾಡಿಕೊಂಡಿದ್ದು ಏವಂ ವೇದ. ಅದನ್ನೇ ಹೀಗೆ ಹೇಳಬೇಕು. ಯಾರು ಈ ರೀತಿಯಿಂದ ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ತಾರೋ ಅವರಿಗೆ ಉಪನಿಷತ್ ಇತಿ, ಶ್ರುತಿಯ ರಹಸ್ಯ ಹೀಗೇ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ತಾನೆ. ಅದನ್ನೇ ಆ ಅನ್ನವೂ ನಾನೇ, ಅನ್ನಾದನೂ ನಾನೇ, ನನ್ನ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ತಿರುಗಿ ನೋಡು ಅಂದರೆ ಇಡೀ ಪ್ರಭಾ ವಲಯದಲ್ಲಿ ಇದಷ್ಟೂ ಕಾಣುತ್ತೆ. ಅದನ್ನೇ ಏವಂ ವೇದ ಇತ್ ಉಪನಿಷತ್ತು ಅಂತ ಹೇಳಿ ತೈತ್ತರೇಯ ಹೇಳಿ ಆ ಪೂರ್ಣ ಪ್ರಮಾಣದ ಸಂಗತಿಯನ್ನು ನಮ್ಮ ಮುಂದೆ ಕಟ್ಟಿಕೊಡುತ್ತೆ. ಅದು ಹೇಳುತ್ತೆ, ನೀನು ಭೂಸುರನಾದೆ. ಕಾವ್ಯದಲ್ಲಿ ಈ ಪದ ಪದೇ ಪದೇ ಬರುವಂಥದ್ದು. ಅಂದರೆ ಭೂಮಿಯ ಮೇಲಿರುವ ದೇವತೆಯಾದೆ. ಹಾಗಾದಾಗ ನಿನ್ನ ಮೇಲಿನ ಭಾರ ಹೆಚ್ಚಾಗತ್ತೆ. ಬ್ರಹ್ಮಜ್ಞಾನ ಬರ್ತಾ ಬರ್ತಾ ಬ್ರಾಹ್ಮಣ ಅಂತ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚು ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ನಡೆಯಬೇಕು, ಯಾವುದನ್ನು ಗಳಿಸ್ಕೊಳ್ಬೇಕು ಅನ್ನೋದು ಅದನ್ನು ಮರೆಯೋಕ್ಕೂಡದು.
ಬಂದ ಕಾಮದೇವ ನಿನಗೆ ಹೇಳಿದ್ನಲ್ಲ, ಅಹಂಕಾರವನ್ನು ಉದ್ದೀಪಿಸಿದಾಗಲೇ ಸೃಷ್ಟಿಯ ಕ್ರಿಯೆ ಅಂತ, ಅದನ್ನು ಹೇಳಿದ್ದು ಇದು. ವಿಶ್ವಾಮಿತ್ರರು ಎಲ್ಲಿದ್ದಾರೆ ಅಂದರೆ, ಹಾಗಿದ್ರೆ ನಾನು ಬ್ರಾಹ್ಮಣನಾದಂತಾಯ್ತೋ ಅಂದ ತಕ್ಷಣ ಅದು ಹೇಳುತ್ತೆ, ಹುಚ್ಚ, ಬ್ರಾಹ್ಮಣ್ಯ ಅಂದರೆ ಅಷ್ಟೊಂದು ಸುಲಭವ? ಹಾಗಾದರೆ ಸಾಧ್ಯವೇ ಇಲ್ಲ. ಭೂಸುರ ಆಗೋದು ಏನು ಮಹಾ? ಯಾರು ಬೇಕಾದ್ರೂ ಆಗ್ತಾರೆ. ನನ್ನನ್ನು ಯಾರು ಕೂತು ಅನುಷ್ಠಾನಕ್ಕೆ ಕಾಣ್ತಾರೋ ಅವರೆಲ್ಲರೂ ಆಗಬಹುದು. ಯಾರು ಬೇಕಾದರೂ ನನ್ನನ್ನು ಕಾಣಬಹುದು. ಪ್ರಾಣಾಗ್ನಿಯನ್ನು ಕೂತು ಅನುಷ್ಠಾನದ ಅಗ್ನಿಯ ಜೊತೆಗೆ ಮಾಡಿದಾಗ ಆಗತ್ತೆ ಅವೆಲ್ಲ. ಆದರೆ ಬ್ರಾಹ್ಮಣ ಆಗೋಕ್ಕೆ ಸಾಧ್ಯವಿಲ್ಲ. ಮತ್ತು ಇನ್ನೇನು ಮಾಡಬೇಕಾಗಿದ್ರೆ ಅಂದರೆ, ಉತ್ತರವನ್ನು ನನ್ನ ಯಾಕೆ ಕೇಳ್ತೀಯ ನೀನು? ಆಗಬೇಕಾಗಿರೋದು ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನವನ್ನು ಯಾರೋ ತಗೊಂಡು ಬಂದು ಪ್ಯಾಕ್ ಮಾಡಿ ಕೊಡೋಕ್ಕಾಗಲ್ಲ. ನೀನೇ ಉತ್ತರವನ್ನು ಹುಡುಕಿಕೊಂಡು ಕೂತ್ಕೋಬೇಕು. ಆವಾಗ ನಿನ್ನ ಮುಂದೆ ಅದು ಪ್ರಕಟವಾಗ್ತಾ ಹೋಗುತ್ತೆ. ಆವಾಗ ಆಗ್ತೀಯ. ವಿಶ್ವಾಮಿತ್ರರು ಮುಂದಕ್ಕೇನು ಕೇಳಲಿಲ್ಲ. ಆಯಿತು ಅಂತ ಅಂದರು. ಸಾಯಂಕಾಲ ಆಗ್ತಾ ಬಂದಿತ್ತು. ಆ ಮಗುವನ್ನು ಕರ್ಕೊಂಡು ಕಣ್ವರಲ್ಲಿ ಒಪ್ಪಿಸ್ತಾರೆ. ಕಣ್ವರು ಒಂದು ಮಾತು ಹೇಳ್ತಾರೆ, ಆ ಮಗು ಕರ್ಕೊಂಬಂದ ತಕ್ಷಣ, ಈ ಮಗು ನಮಗೆ ಬೇಕಾದ ಮಗು, ಒಳ್ಳೆಯದಾಯಿತು ಕರ್ಕೊಂಡು ಬಂದಿತ್ತು. ಇವರಿಗೆ ತ್ರಿಕಾಲ ಜ್ಞಾನಿಗಳವರು ಕೇಳಬೇಕು ಅನ್ನಿಸ್ತು, ನಾನು ಬ್ರಾಹ್ಮಣ ಆಗಿದ್ದೀನಾ ಅಂತ ಹೇಳಿ. ಆದರೆ ಆ ಪ್ರಶ್ನೆಯನ್ನೇನೋ ಅವರು ತಂದರು ವಿಶ್ವಾಮಿತ್ರರು. ಕಣ್ವರು ಏನೂ ಉತ್ತರ ಹೇಳಲಿಲ್ಲ. ಇವರು ಬಲವಂತ ಮಾಡಲಿಲ್ಲ. ಮತ್ತೆ ಹಿಮಾಲಯಕ್ಕೆ ಹೊರಡ್ತಾರೆ ಇವರು. ಗಂಗಾ ನದಿಯ ತಟದಲ್ಲಿರುವಂಥ ಒಂದು ಗುಹೆಯಲ್ಲಿ ಕೂತು ತಪಸ್ಸಿಗೆ ನಿಂತಿದ್ದಾರೆ. ತಪಸ್ಸು ಆರಂಭ ಮಾಡೋಕ್ಕೆ ಮುಂಚೆ ವಾಮದೇವನನ್ನು ನೋಡಬೇಕು ಅನ್ನುವಂಥ ಆಸೆ ಇದೆ. ಇರಲಿ ನೋಡೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ವಿಶ್ವಾಮಿತ್ರರ ತಲೆ ಮೇಲಿರೋ ಸಾಲ ಇದೆಯಲ್ಲ, ಸಾಲ ಅಂದರೆ ನೆನಪಿಗೆ ಬಂತು, 50 ಮಕ್ಕಳನ್ನು ಬಲಿ ಕೊಡಬೇಕಿದೆ ಈಗ. ಆ ಸಾಲವನ್ನು ತೀರಿಸೋದು ಹೇಗೆ? ಆ ಸಾಲ ತೀರಿಸೋಕ್ಕೆ ಯಾರು ಬೇಕು? ಕ್ಷೇತ್ರವೇ ಬೇಕು. ನೆನ್ನೆ ಮೊನ್ನೆ ಎಲ್ಲ ಆದ ಚರ್ಚೆಗಳು. ಆ ಕನ್ಯೆಯನ್ನು ಹುಡುಕಬೇಕೀಗ. 50 ಮಕ್ಕಳನ್ನು ಬರೀ ಹೆರುವ ಕನ್ಯೆಯಲ್ಲ, ಪಡೆದು ಅವುಗಳನ್ನು ಬಲಿ ಕೊಡೋದಕ್ಕೆ ಒಪ್ಪುಕೊಳ್ಳುವಂತಹ ತಾಯಿಯಾಗುವಂತಹ ಕನ್ಯೆಯನ್ನು ಹುಡುಕಬೇಕು. ಸಾಮಾನ್ಯವಾದ ಕೆಲಸ ಅಲ್ಲ. ಮಕ್ಕಳು ಅಂದರೆ ಜೊಂಡಿನ ತುಂಡುಗಳಾವೇನು, ಕತ್ತರಿಸಿ ಬಿಸಾಕ್ಬಿಡೋಣ ಅನ್ನೋಕ್ಕೆ ಅದೂ ಆಗಲ್ಲ. ತಾಯಿ ಅಪ್ಪಣೆ ಇಲ್ಲದೆ ಮಕ್ಕಳನ್ನು ಬಲಿ ಕೊಡೋಕ್ಕೆ ಬರೋದಿಲ್ಲ. ಆ ಯೋಚನೆ ತುಂಬ ತಲೆ ಒಳಗಡೆಗೆ ಓಡ್ತಾ ಇದೆ ವಿಶ್ವಾಮಿತ್ರರಿಗೆ. ಏನು ಮಾಡಲಿ ಅಂತ ಹೇಳಿ ಪದೇ ಪದೇ ಆ ಹುಡುಗಿಯನ್ನು ಅಥವಾ ಕನ್ಯೆಯನ್ನು ಎಲ್ಲಿಂದ ಹುಡುಕಲಿ ಅನ್ನುವಂಥದ್ದು ಅವರಿಗೆ ತುಂಬ ಕಾಡಿಸ್ತಾ ಇದೆ. ಇದು ಏನೇ ಮಾಡಿದ್ರೂ ಮತ್ತೆ ಮತ್ತೆ ಅಲ್ಲಿಗೆ ಬರ್ತಾ ಇದೆ. ಇದು ಯಾಕೆ? ಒಂದು ನಿರ್ಧಾರಕ್ಕೆ ಬರ್ತಾರೆ. ಪ್ರಾಣದ ಕೈಯನ್ನು ನಾ ಇಷ್ಟೊಂದು ನಂಬ್ಕೊಂಡಿದ್ದೀನಲ್ಲ, ಅದು ಬೇಕಾದಾಗ ಮಾಡಿಸ್ಕೊಳ್ಳುತ್ತಲ್ವಾ ಅಂತ ಮನಸ್ಸಿಗೆ ಹೇಳಿಕೊಂಡ್ರೂ ಕೂಡ ಮತ್ತೆ ಆ ಯೋಚನೆ ಮನಸ್ಸಿನ ಒಳಗೆ ಬರುತ್ತೆ. ದೇವರು ಅದನ್ನು ಬರೀತಾರೆ. ಕೊಳದ ನೀರಿನ ಮೇಲೆ ಪಾಚಿಯು ಕೈಯೇಟು ತಿಂದು ಹಿಂದಕ್ಕೆ ಹೋದರೂ ಮತ್ತೆ ಹಿಂದೆ ತಿರುಗಿ ಬಂದು ಕವಿದುಕೊಳ್ಳುವಂತೆ. ಒಂದು ಸರೋವರ ಇರುತ್ತೆ, ಅದರ ಮೇಲೆ ಪಾಚಿ ಬೆಳ್ಕೊಂಡಿರುತ್ತೆ. ಬೆಳ್ಕೊಂಡಿದ್ದಾಗ ಅದನ್ನು ಹೀಗೆ ನಾವು ತಳ್ತೀವಿ ನೀರು ತಗೊಳ್ಬೇಕಾದ್ರೆ. ಅದು ನಾವು ಕೈಯಲ್ಲಿ ತಾಡಿಸಿದಾಗ ಹಿಂದಕ್ಕೆ ಹೋಗಿರುತ್ತೆ. ನೀರು ತುಂಬಿ ಮತ್ತೆ ಕೈ ತೆಗೆದ ತಕ್ಷಣ ಆ ಪಾಚಿ ಮತ್ತೆ ಬಂದು ಕೂತ್ಕೊಳ್ಳುತ್ತೆ. ಅಂದರೆ ವಿವೇಕ ಚೂಡಾಮಣಿಯಲ್ಲಿ ಇದನ್ನು ಶಂಕರರು ಮಾತಾಡ್ತಾರೆ. ಯಥಾಪಕೃಷ್ಟಂ ಶೈವಾಲಂ ಕ್ಷಣಮಾತ್ರಂ ನ ತಿಷ್ಠತಿ ಆವೃಣೋತಿ ತಥಾ ಮಾಯಾ ಪ್ರಾಜ್ಞಂ ವಾಪಿ ಪರಾನ್ಮುಖಂ. ಈ ಗೋಚಿ ತೆಗೆದುಹಾಕೋದು, ಗೋರೋದು ಅಂತ ಒಂದು ಶಬ್ದ ಇದೆ. ಈ ಗೋರೋದನ್ನು ಗೋಚಿ ತೆಗೆದುಹಾಕಿದಂಥ ಪಾಚಿ ಒಂದು ಕ್ಷಣವೂ ನಿಲ್ಲದೆ ಮತ್ತೆ ನೀರನ್ನು ಮುಸುಕಿಕೊಂಡು ಬಿಡುತ್ತೆ. ಹಾಗೇ ಈ ಜ್ಞಾನಿಗೆ ಮಾಯೆ ಅನ್ನುವಂಥದ್ದು ಮತ್ತೆ ಮತ್ತೆ ಬಂದು ಸುತ್ತಕೊಳ್ತಾ ಇರುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು.
ಜ್ಞಾನಿಯಾದವನೇ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂದರೆ ಅಕಸ್ಮಾತ್ ಎಚ್ಚರ ತಪ್ಪಿಬಿಟ್ಟಲ್ಲಿ ಅತಃ ಪ್ರಮಾದಾನ್ನ ಪರೋಸ್ತಿ ಮೃತ್ಯುರ್ ವಿವೇಕಿನೋ ಬ್ರಹ್ಮವಿದ ಸಮಧೌ ಸಮಹಿತಃ ಸಿದ್ಧಿಮುಪೈತಿ ಸಮ್ಯಕ್ ಸಮಾಹಿತಾತ್ಮ ಭವಸಾವಧಾನಃ. ಸಮಾಧಿಯ ವಿಷಯಕ್ಕೆ ಬಂದಾಗ ಎಚ್ಚರಿಕೆ ತಪ್ಪೋದಕ್ಕಿಂತ ಮತ್ತೊಂದು ಮೃತ್ಯು ಅನ್ನೋದು ಬ್ರಹ್ಮಜ್ಞಾನಿಗೆ ಬರುವುದಿಲ್ಲ. ಬ್ರಹ್ಮಜ್ಞಾನಿಗೆ ಮೃತ್ಯು ಅನ್ನೋದು ಯಾವುದು ಅಂದರೆ ಎಚ್ಚರಿಕೆಯನ್ನು ತಪ್ಪೋದು. ಆದ್ದರಿಂದ ಆತ ಪದೇ ಪದೇ ಅಂತಃಕರಣದಲ್ಲಿ ಈ ಪಾಚಿಯ ಮಾದರಿಯಲ್ಲಿ ವಿಷಯದ ಸಂಗತಿಗಳು ಬರದೇ ಇರುವ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ವಿವೇಕ ಚೂಡಾಮಣಿ ಮಾತಾಡತ್ತೆ. ಬಹಿರ್ಮುಖವಾದರೆ ಕೂಡ ವಿಶ್ವಾಮಿತ್ರರು ಅಂದ್ಕೊಳ್ತಾರೆ, ಮಾವಿನ ಹಣ್ಣಿನ ಕಾಲದಲ್ಲಿ ಒಂದು ಸಣ್ಣ ಗುಂಗಾಡ ಥರದ್ದು ಬರುತ್ತಲ್ಲ, ಸಣ್ಣ ಸೊಳ್ಳೆ ಥರದ್ದು ಹಾಗೆ ಬರುತ್ತೆ. ಈಗ ನಿಧಾನವಾಗಿ ಅವರು ಪ್ರಾಣಧ್ಯಾನ ಮಾಡಿ ಅನುಸಂಧಾನ ಮಾಡ್ತಾ ಇದ್ದಾರೆ. ಗಂಗಾ ತೀರಕ್ಕೆ ಹೋದಾಗ ಬರೀ ನೀರು ಕುಡಿದ್ರೆ ಸಾಕಾಗಿದೆ, ಅದು ಪ್ರಾಣಕ್ಕೆ ಅನ್ನವೂ ಆಗತ್ತೆ, ಪಾನವೂ ಆಗತ್ತೆ, ಎಲ್ಲವೂ ಆಗತ್ತೆ. ಈಗ ಅದು ಧ್ಯಾನ ಯೋಗ. ಹಿಂದೆ ಎಲ್ಲ ಮಂತ್ರ ಯೋಗವಾಯಿತು, ಈವಾಗ ಧ್ಯಾನ ಯೋಗ ಆರಂಭವಾಗಿದೆ. ಅವರಿಗೆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಯಾವ ಯೋಚನೆಯೂ ಇಲ್ಲ. ಬ್ರಹ್ಮಯಜ್ಞವನ್ನು ಮಾಡ್ತಾರೆ. ಮನಸ್ಸು ಯಾವುದಾದ್ರೂ ಒಂದು ಹಂಬಲವನ್ನು ಅಪ್ಪಿಕೊಂಡ್ರೆ ಬೇಕು ಬೇಡ ಅಂತ ಕೂಡ ಹೇಳ್ತಾ ಹೋಗಲ್ಲ. ಮನಸ್ಸಿನ ಹಿಂದೆ ಏನಿದೆ ಅನ್ನೋದನ್ನು ಬಗ್ಗೆ ನೋಡುವ ಪ್ರಯತ್ನದಲ್ಲಿ ಇದ್ದಾರೆ. ಈ ವಾಕ್ಯ ಬಹಳ ಸುಂದರವಾಗಿರೋ ವಾಕ್ಯ. ಮನಸ್ಸಿನಲ್ಲಿರೋದೇ ಅರ್ಥವಾಗೋದಿಲ್ಲ. ಮನಸ್ಸಿನ ಒಳಗೆ ಏನಿದೆ ಅದರ ಹಿಂದೆ ಅಂತ ಹೇಳಿ ಬಗ್ಗೆ ನೋಡುವುದಕ್ಕೆ ಯತ್ನವನ್ನು ಮಾಡ್ತಾ ಇದ್ದಾರೆ. ಮನಸ್ಸು ಈ ವಿಶ್ವಾಮಿತ್ರರ ಜೊತೆಗೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಹೀಗೆ ಒಂದು ಕಡೆ ಸಾಲದ ಯೋಚನೆ, ಇನ್ನೊಂದು ಕಡೆ ಈ ಬ್ರಾಹ್ಮಣ ಆಗೋದು ಹೇಗೆ ಅನ್ನುವ ಯೋಚನೆ, ಇದು ಎರಡರ ಜೊತೆಯಲ್ಲಿ ಅವರ ಬದುಕು ಕಳೀತಾ ಇದೆ. ಆಮೇಲೆ ಯೋಚನೆ ಮಾಡ್ತಾರೆ, ವರ್ತಮಾನದಲ್ಲಿ ಹೇಗೆ ಬದುಕೋದು. ನಮ್ಮ ಗುರುಗಳು ಅದೇ ಮಾತನ್ನು ಹೇಳ್ತಿದ್ರು, ವರ್ತಮಾನದಲ್ಲಿ ಇರಬೇಕು. ಆ ಪ್ರಶ್ನೆ ದೇವರು ಭಾಳ ಚೆನ್ನಾಗಿ ಬಿಡಿಸ್ತಾರೆ ಇಲ್ಲಿ. ವರ್ತಮಾನ ಅಂದರೆ ಯಾವುದು? ಹಾಗಿದ್ರೆ ವರ್ತಮಾನದಲ್ಲೇ ಇರಬೇಕು ಅಂತ ಅಂದರೆ, ವರ್ತಮಾನ ಏನಾಗತ್ತೆ, ಭೂತ ಮತ್ತು ಭವಿಷ್ಯದ ಮಧ್ಯೆ ವರ್ತಮಾನ ಮುಚ್ಚೋಗ್ಬಿಡುತ್ತೆ. ಇದನ್ನು ನಿಲ್ಲಿಸಬೇಕು ಅಂದರೆ ಮನಸ್ಸು ಮುಂದೆ ಏನಾಗತ್ತೆ ಅನ್ನೋದರ ಅರ್ಥವನ್ನು ಯೋಚನೆ ಮಾಡಲೇಬೇಕು. ಅದು ಭವಿಷ್ಯವಾಗತ್ತೆ. ಹಾಗಂತ ಹಿಂದಿನ ಚಿಂತೆ ಮಾಡ್ತಾ ಹೋದರೆ ವರ್ತಮಾನ ಬಿಟ್ಟು ಹೋಗುತ್ತೆ. ಎಲ್ಲಿದೆ ಹಾಗಿದ್ರೆ? ಯಾವುದನ್ನು ವರ್ತಮಾನ ಅಂತ ಕರಿಬೇಕು? ಭೂತದ ಕೊನೆ ಎರಡು ಬಾಲಗಳ ಮಧ್ಯೆ ಇರುವಂಥದ್ದು, ಅಂಥದ್ದರ ಜೊತೆಗೆ ಬದುಕಬೇಕಾ? ಮತ್ತೆ ಬೇಡ ಅಂದರೂ ನಮ್ಮನ್ನು ಸಾಣೆ ಹಿಡಿಯತ್ತೆ. ದೇಹವನ್ನಲ್ಲ, ಮನಸ್ಸನ್ನು. ಈ ಜ್ಞಾನ ಅನ್ನೋದು ಪ್ರತಿ ಕ್ಷಣದಲ್ಲಿ ಸಾಣೆ ಹಿಡಿತಾ ಹೋಗುತ್ತೆ. ಅದು ಎಷ್ಟು ಉಜ್ಜತ್ತೋ ಅಷ್ಟು ಅರಿವು ಬರ್ತಾ ಹೋಗುತ್ತೆ. ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದು ವರ್ತಮಾನ ಹೌದಾ ಅಲ್ವಾ ಅನ್ನೋದನ್ನೆಲ್ಲ ಪದೇ ಪದೇ ಯೋಚನೆ ಮಾಡಿ ಅವರಿಗೆ ಇಂದ್ರಿಯಗಳೂ ಕೂಡ ವಿಶ್ರಾಂತಿಯನ್ನು ಬಯಸಿ ಕೊಟ್ಟು ಕೂಡಿಸಿವೆ. ಒಂದು ಕನಸಿಗೆ ಒಳಗಾಗ್ತಾರೆ. ಅನ್ನ ತಾನನ್ನನಾದರು. ಅನ್ನ ತಾನನ್ನಾದನು ತಾನೆನ್ನುವ ಪ್ರಾಣಾಗ್ನಿಯೇ ಕೊನೆಗನ್ನನಾಗುತ್ತಾ ನನ್ನ ಬಾಯನು ಸೇರುವನು ಕೇಳೈ. ಕಣ್ಣ ಮುಂದೆಯೇ ತೋರುತ್ತಿರುವ ವಿಭಿನ್ನ ರೂಪದ ದೈತ್ಯ ಮಾನವನನ್ನು ನೋಡುತ್ತಾ ನಡುಗಿದನು ಮುನಿ ತನ್ನ ಕನಸಿನೊಳು. ಕನಸಿನಲ್ಲಿ ತೀರ ಭಯಂಕರ ಆಕಾರದ ಒಬ್ಬ ಪುರುಷ ಕಾಣಿಸ್ತಾನೆ. ವಿಶ್ವಾಮಿತ್ರರು ನೀನು ಯಾರು ಅಂತ ಹೇಳಿ ಕೇಳ್ತಾರೆ. ಆ ಮನುಷ್ಯನ ಕೇಳ್ತಾನೆ, ನನ್ನ ನೀನು ನೋಡಿಲ್ವಾ? ಹಾಗಿದ್ರೆ
ನೀನು ಯಾರನ್ನ ಕುರಿತು ಯೋಚನೆ ಮಾಡ್ತಾ ಇದ್ಯೋ ಇಲ್ಲಿವರೆಗೆ, ಭೂತ ಅಂದರೆ ಯಾವುದು, ಭವಿಷ್ಯತ್ ಅಂದರೆ ಯಾವುದು, ಇದರ ನಡುವಿನ ವರ್ತಮಾನ ಅಂದರೆ ಯಾವುದು ಅಂತ ಲೆಕ್ಕ ಹಾಕ್ತಿದ್ಯಲ್ಲ, ಆ ಕಾಲನೇ ನಾನು. ನನ್ನನ್ನು ಹೇಗೆ ಅಂದ್ಕೋಬೇಕು ಅಂದರೆ, ನಿನ್ನ ಜೊತೆಗೆ ಬೆಳೆಯನ್ನು ಬೆಳೆಸ್ತಾ ಇರುವಂಥವನೂ ನಾನೇ. ಅತ್ತ ಕಡೆ ಬೆಳೆದಿದೆಯಲ್ಲ ಅದನ್ನು ಭಕ್ಷಣೆ ಮಾಡುವವನು ನಾನೇ. ಮುಂದಿನ ಅನ್ನವನ್ನೂ ನಾನೇ ಬೆಳೆಸುವುದು, ಬೆಳೆದಿರುವ ಅನ್ನವನ್ನು ನಾನೇ ತಿನ್ನುವುದು, ಇದೇ ನನ್ನ ಕೆಲಸ. ಆದ್ದರಿಂದ ನನ್ನ ಪರಿಚಯವನ್ನು ಸರಿಯಾಗಿ ಮಾಡಕೋ ಅಂದಾಗ, ಅದು ಸರಿ, ಇದು ಏನಿದು, ಯಾರ್ಯಾರನ್ನು ತಿಂದಿದೀಯಾ ಅಂದರೆ ಅವನು ಹೇಳ್ತಾನೆ, ಆತ್ಮಾವೈ ಪುತ್ರನಾಮಾಸಿ, ಪ್ರಾಣನೇ ನನ್ನ ಮಗ, ಅವನು ಮೊದಲು ಹುಟ್ಟಿದ ಅನ್ನ ಅವನನ್ನೇ ನಾನು ತಿಂದಾಯಿತು, ಮತ್ತು ಅವನನ್ನು ನಾನು ಆಮೇಲೂ ತಿಂತೀನಿ. ವಿಶ್ವಾಮಿತ್ರನಿಗೆ ಹೆದರಿಕೆ ಆಗಿಬಿಡುತ್ತೆ. ಹಾಗಿದ್ರೆ ನಮ್ಮ ಗತಿ ಏನು ಅಂತ ಹೇಳಿದಾಗ ತೋರಿಸ್ತಾನೆ ಆತ, ಇರೋದೆಲ್ಲ ಒಂದೇ ಒಂದು ಈ ಜಗತ್ತಿನಲ್ಲಿ. ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಅದಕ್ಕೆ ಏನೇನೇನೇನೋ ಕಾಣ್ತಾ ಹೋಗುತ್ತೆ. ಅದಕ್ಕೆ ಆಗ ಅನ್ನೋದು ಇಲ್ಲ, ಈಗ ಅನ್ನೋದು ಇಲ್ಲ. ಈ ಎರಡರ ಕೊನೆಗಳಿರುತ್ತಲ್ಲ, ಅದು ಹಿಂದೂ ಮುಂದೆ ಆಗ್ತಾನೇ ಹೋಗ್ತಾ ಇರುತ್ತೆ. దేవుడు ಒಂದು ಹೊಸ ಶಬ್ದವನ್ನು ತರ್ತಾರೆ, ಅಥವಾ ಒಂದು ಸಣ್ಣ ವಾಕ್ಯಖಂಡ ಅಂದ್ಕೊಳ್ಳೋಣ. ಜಗನ್ನಾಥನ ತೇರು ಅಂತ ಹೇಳಿ, ನಮಗೆ ಮಹಾಭಾರತದಲ್ಲಿ ಕೃಷ್ಣನ ಉಪದೇಶದ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಅವನ ತೆರೆದ ಬಾಯೊಳಗೆ ಇಡೀ ಅಷ್ಟೂ ಅಕ್ಷೋಹಿಣಿ ಸೇನೆ ಹೋಗ್ತಾ ಇರೋದು, ಅದನ್ನು ನುಂಗ್ತಾ ಇರೋದು, ಅವನದನ್ನು ಕೊಂದದ್ದು ಎಲ್ಲ. ಅದೇ ಮಾದರಿಯ ಜಗನ್ನಾಥನ ತೇರನ್ನು దేవుడు ಇಲ್ಲಿ ತರ್ತಾರೆ. ಒಂದು ಅಪಾರವಾದ ಜನಸಮೂಹ, ಒಂದು ದೊಡ್ಡ ತೇರು, ಎಷ್ಟು ದೊಡ್ಡದು, ಪರ್ವತದಷ್ಟು ದೊಡ್ಡ ತೇರು, ಅದನ್ನು ಜನ ಎಳಿತಾ ಇದ್ದಾರೆ. ಆ ಸಂಭ್ರಮವನ್ನು ಹೇಳ್ತೀರದು. ಆ ತೇರನ್ನು ಎಳಿಬೇಕಾದ್ರೆ ಒಂದರ್ಥದಲ್ಲಿ ಭೂಮಿ ತೂಕದ ತೇರದು, ಅದನ್ನು ಜನ ಎಳಿತಾ ಇದ್ದಾರೆ. ಎಳೆಯೋದಕ್ಕೆ ನಾನು ಮುಂದೆ ಅಂತ ಹೇಳಿ ಹೋಗ್ತಿದ್ದಾರೆ. ಯಾರು ಎಳಿತಾ ಇದ್ದಾರೋ ಅವರೇ ಆ ತೇರಿನ ಕೆಳಗೆ ಸಿಕ್ಕಿ ಸಾಯ್ತಾ ಇದ್ದಾರೆ. ಸತ್ತವರ ಲಕ್ಷ್ಯವಿಲ್ಲದ ಈ ಜಗನ್ನಾಥನ ತೇರು ಮುಂದೆ ಹೋಗ್ತಾ ಇತ್ತು. ನಾವು ಅಷ್ಟೇ, ಬದುಕಲ್ಲಿ ನಾನೇ ಮುಂದೆ ಅಂಥೇಳಿ ಎಲ್ಲದಕ್ಕೂ ಹೋಗ್ತೀವಿ. ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಕೊನೆಯನ್ನು ಮುಟ್ಟೋಕ್ಕೆ. ಹುಟ್ಟಿದ ದಿವಸದಿಂದ ನಮ್ಮ ಪ್ರಯಾಣ ಆರಂಭ ಆಗುವುದು ಮೃತ್ಯುವಿನ ಕಡೆಗೆ ಹೊರತು ಮತ್ಯಾವುದರ ಕಡೆಗೋ ಖಂಡಿತ ಅಲ್ಲ. ಜಗನ್ನಾಥನ ತೇರು ಎಳೆಯುವರನ್ನೂ ಸ್ವೀಕಾರ ಮಾಡುತ್ತೆ, ಎಳೆದವರನ್ನು ಮುಗಿಸಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದು ಜಗತ್ತಿನ ನಿಯಮ. ಅದಕ್ಕೆ ಬಹಳ ಸುಂದರವಾದ ವಾಕ್ಯಖಂಡವನ್ನು దేవుడు ತಂದರು. ಅದನ್ನ ಅವರು ಕಾದಂಬರಿಯಲ್ಲೂ ಬರೆದಿದ್ದಾರೆ ಆರಂಭದಲ್ಲಿಯೇ. ಜಗನ್ನಾಥನ ತೇರು ಅನ್ನೋದು ನನ್ನ ಸ್ವಂತ ಕಾಣಿಕೆ ಅಂತ ಹೇಳಿ ಬರೀತಾರೆ. ಇದು ಈ ತೇರು ವಿಶ್ವಾಮಿತ್ರರ ಕಣ್ಣೊಳಗೆ ಬಂದ ತಕ್ಷಣ ಅದು ಎದೆಯೊಳಕ್ಕೆ ಬಂತು. ವಿಶ್ವಾಮಿತ್ರರು ತಡೆಯಲಾಗದೆ ಗಾಬರಿಯಾಗಿ ಎದ್ದಿದ್ದಾರೆ. ಆಗ ಅಲ್ಲೂ ಅದೇ ಕಾಣಿಸ್ತಿದ್ದಾಗ ಯಾರೋ ಉತ್ತರವನ್ನು ಹೇಳ್ತಾರೆ, ಜಗನ್ನಾಥನ ತೇರು. ಇವ್ರಿಗೆ ಆಶ್ಚರ್ಯ ಆಗತ್ತೆ. ಇದು ಹಿಮಾಲಯ, ಇರೋದು ಗುಹೆ ಒಳಗೆ, ಇನ್ನೊಂದು ಪ್ರಾಣಿ ಅನ್ನೋದೇ ಅಲ್ಲಿಲ್ಲ. ಆ ಧ್ವನಿ ಯಾರದ್ದಿದು? ಬಹಳ ಒಳ್ಳೆಯ ಧ್ವನಿ, ಗಂಡಿಂದೋ ಹೆಣ್ಣಿಂದೋ ಅದೂ ಕೂಡ ಗೊತ್ತಿಲ್ಲ. ಯಾರು ಅಂಥೇಳಿ ಅನಿಸಿ ಮತ್ತೆ ಪ್ರಾಣವನ್ನು ಅನುಸಂಧಾನವನ್ನು ಮಾಡ್ತಾರೆ. ಆಗ ಯಾರು ಅಜ್ಞಾತವಾಗಿ ಒಳಗಿದ್ದು ಮಾತಾಡಿದವರು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ಪ್ರಾಣ ನಕ್ಕು ಹೇಳ್ತಾನೆ, ಈ ಜಗತ್ತನ್ನು ಪಾಲಿಸುತ್ತಿರುವ ನಾನು. ಈ ಜಗತ್ತನ್ನು ಪಾಲಿಸುತ್ತಿರುವ ಆ ಜಗನ್ನಾಥನೇ ನಿಯಂತ್ರಿಪ ಸೋಜಿಗದ ತೇರನ್ನು ನೋಡಿದೆ ನಿನ್ನ ಕನಸಿನೋಳು. ಆ ಜನಸ್ತೋಮವನು ತರಿದು
ವಿರಾಜಿಸಿದ ರಥದೊಡೆಯ ಸಾಕ್ಷಾತ್ ಆ ಜಗನ್ನಾಥನೆ ವಿರಾಗಿಯೇ ಕೇಳು ನೀನೆಂದ. ಪ್ರಾಣ ನಕ್ಕು ಹೇಳ್ತಾನೆ, ನಿನಗೆ ಗೊತ್ತಾಗ್ಲಿಲ್ವಾ, ಅದು ನನ್ನ ತಂದೆಯ ವಿರಾಟ್ ಸ್ವರೂಪದ ಜಗನ್ನಾಥನ ತೇರು. ಇನ್ನೂ ನಿನಗೆ ಅರ್ಥವಾಗದೆ ಇದು ಏನು ಅಂತ ಪ್ರಶ್ನೆ ಮಾಡ್ತಿದೆಯಲ್ಲ. ನನ್ನನ್ನು ತಿಳಿದವರು ಸಮಷ್ಟಿ ಮತ್ತು ವ್ಯಷ್ಟಿ ಎರಡೂ ಕ್ರಮದಿಂದ ಆರಾಧನೆಯನ್ನು ಮಾಡ್ತಾರೆ. ಸಮಷ್ಟಿಯಾದಾಗ ನಾನು ಪ್ರಾಣ ಮಾತ್ರ, ವ್ಯಷ್ಟಿಯಾದಾಗ 5 ರೂಪವನ್ನು ಧರಿಸಿ ಪ್ರತಿದೇಹವನ್ನು ನಾನು ಹಿಡಿದಿದ್ದೇನೆ. ಆದಾನ, ವಿಸರ್ಜನ, ಶಬ್ದನ, ಧಾರಣ ಮತ್ತು ಪೋಷಣ ಅನ್ನುವಂಥ ಪಂಚಕ್ರಿಯೆಗಳನ್ನು ಸದಾಕಾಲವೂ ಮಾಡ್ತಾ ಸ್ಥಿತಿಕರ್ತನಾಗಿರುವಂಥವನು ನಾನು ಈ ಪ್ರಾಣ. ಅದನ್ನೇ ನೀನು ಸಮಷ್ಟಿಯಲ್ಲಿ ಕಂಡಿದ್ದೀಯ ಅಂದಾಗ ವಿಶ್ವಾಮಿತ್ರರು ಕೇಳ್ತಾರೆ, ವ್ಯಷ್ಟಿಯಾಗೂ ನನಗೆ ತೋರಿಸು ಅಂತ. ನಿನಗೆ ಏನೆಲ್ಲ ತೋರಿಸ್ಬೇಕು ಅಂಥೇಳಿ ಹೇಳ್ತಿದೆಯಲ್ಲ, ಇರಲಿ, ಇದು ನಿಜವಾಗಲೂ ದೇವರಹಸ್ಯ. ವೃತ್ತಿ ಅನ್ನುವುದು ಆ ಕಡೆಗೆ ಹೋಗುತ್ತೆ. ಎಲ್ಲರ ಮನೋವೃತ್ತಿಗಳ ಸಮುದಾಯ ಮನಸ್ಸು. ಆ ಮನಸ್ಸನ್ನು ಪ್ರೇರಣೆಯನ್ನು ಕೊಡೋನೇ ನಾನು. ಅದರಿಂದಲೇ ನಿನಗೆ ಕಾಲವೃತ್ತಿ ಅನ್ನೋದು ಆರಂಭವಾಗಿದ್ದು, ಕಾಲವೃತ್ತಿಯನ್ನು ನೀನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದರಿಂದ ನಿನಗೆ ಕಾಲಪುರುಷನ ದರ್ಶನವಾಯಿತು. ಈಗ ಅದಾದಮೇಲೆ ಹುಟ್ಟಿದ್ದೇನು, ಈಗ ಮಾತಾಡಿದವರು ಯಾರು ಅಂತ ಹೇಳಿ ನಿನಗೆ ತಿಳಿಯಬೇಕು ಅನ್ನುವಂತಹ ಆ ಜಿಜ್ಞಾಸೆ ಒಳಗಿನಲ್ಲಿ ಹುಡ್ತಾ ಇದೆ ಅಲ್ವಾ. ಅದರಲ್ಲಿ ಆ ಹುಟ್ಟಿದಾಗ ನಿನಗೊಂದು ಪ್ರಶ್ನೆ, ನಿನ್ನ ಒಳಗಡೆಗೆ ಶಬ್ದವಿಲ್ವಾ? ನಿನ್ನ ದೇಹದೊಳಗೆ ಶಬ್ದ ಇದೆ. ನಿನ್ನ ಅಹೋರಾತ್ರಿಯಲ್ಲೂ ನಿನ್ನ ಕಿವಿಯ ಒಳಗಡೆ ಆ ಸದ್ದು ನಿನಗೆ ಕೇಳಿಸುತ್ತೆ. ಅದು ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀಯಾ? ಯಾವ ಸದ್ದು, ಏನು ಅದು ಅಂಥೇಳಿ ಇದನ್ನೇ ದೇವರಹಸ್ಯ ಅಂತ ಹೇಳಿ ಕರೆಯೋದು. ಯಾಕೆ ಅದು ದೇವರಹಸ್ಯ ಅಂತಂದರೆ, ನೀನು ನನ್ನನ್ನು ಕಾಣೋದಕ್ಕಂತನೂ ಮುಂಚೆ ನಾನು ನಿನ್ನ ದೇಹದಲ್ಲಿಯೇ ಇದ್ದೆ. ಎಲ್ಲಿ ನೀನು ಗರ್ಭಕ್ಕೆ ಬರುವುದಕ್ಕಿಂತ ಮುಂಚೆಯೇ ನಿನಗೋಸ್ಕರ ಬಂದು ನಿನ್ನ ದೇಹವನ್ನು ಕಟ್ಟಿ ಭ್ರೂಣವನ್ನಾಗಿ ಮಾಡಿ ಗರ್ಭಕ್ಕೆ ಇಟ್ಟವನು ನಾನೇ. ಅಲ್ಲಿಂದಲೇ ಈ ಎಲ್ಲವನ್ನೂ ನಿನ್ನೊಳಗೆ ನಾನು ಇಟ್ಟಿದ್ದು. ಇದುವರೆಗೂ ಏನೇ ಆದರೂ ನಿನ್ನ ದೇಹವನ್ನು ಕಾಪಾಡಿಕೊಂಡು ಬಂದದ್ದು ನಾನೇ. ಹಾಗೆ ನೆನಪಿಟ್ಕೋ, ಹೊರಡುವ ಕಾಲ ಬಂದಾಗ ಹಾಗೇ ಹೊರಡಿಸ್ಕೊಂಡು ಹೋಗೋದು ಮತ್ತೆ ನಾನೇ. ಹಾಗೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ಸುಂದರ ಅನಿಸುತ್ತೆ. ಅರ್ಥ ಮಾಡಿಕೊಳ್ಳಲ್ಲ ಅಂತಂದರೆ ತಿಳಿದೇ ಇರೋರು ಎಷ್ಟೋ ಜನ ಇರ್ತಾರೆ. ಆವಾಗ ನೋವಾಗತ್ತೆ, ದುಃಖವಾಗತ್ತೆ. ಆ ಥರದ್ದಕ್ಕೊಂದಷ್ಟಕ್ಕೆ ಸಿಕ್ಕ ಹಾಕೊಳ್ತಾನೆ ಆಗತ್ತೆ. ನಾವು 5 ಜನ ಸೋದರರು, 5 ಜನನ್ನು ನಾನು ನೋಡಬೇಕು ಅಂತ ಹೇಳಿ ವಿಶ್ವಾಮಿತ್ರರು ಕೇಳಿದಾಗ 5 ಜ್ವಾಲೆಗಳು ಅವರ ಮುಂದೆ ಬಂದು ನಿಂತ್ಕೊಳ್ತು. ಈಗ ವಿಶ್ವಾಮಿತ್ರರ ಅಂತಃಕರಣ ಮಡಿಕೆನಲ್ಲಿ ಹೆಪ್ಪು ಹಾಕಿರುವ ಮೊಸರಿನಂತೆ ಹೆಪ್ಪುಗಟ್ಟಿದೆ. ಅಲ್ಲಿಂದ ಏನು ಬರುತ್ತೋ ಅದೆಲ್ಲವನ್ನೂ ತೆಗೆದು ಒಳಗಿಟ್ಕೊಳ್ಬೇಕು, ಅದಕ್ಕೊಂದು ಗೌರವವನ್ನು ಸಲ್ಲಿಸಬೇಕು, ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಕೇಳ್ತಾರೆ. ಇದರಲ್ಲಿ ಜ್ಯೇಷ್ಠಾನುಕ್ರಮವನ್ನು ತಿಳಿಸಿ ಅಂದಾಗ ಪ್ರಾಣ ಹೇಳ್ದ, ನಾನೇ ನೆಲೆಸಿಹೇ.